ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಇಂದಿನ ತರಗತಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಕರ್ನಾಟಕ ಇತಿಹಾಸ ಸರಣಿ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಇದುವರೆಗೂ 11 ವಿಡಿಯೋಗಳನ್ನ ಮಾಡಿದ್ದೀನಿ. ಇದುವರೆಗೂ ಕೂಡ ತಾವ್ಯಾರಿನ್ನೂ ಆ ವಿಡಿಯೋಗಳನ್ನ ನೋಡಿಲ್ಲ ಅಂದ್ರೆ, ಕರ್ನಾಟಕ ಇತಿಹಾಸದ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅಂದ್ರೆ, ಶಾತವಾಹನರಿಂದ ವಿಜಯನಗರದವರೆಗೂ ಕೂಡ ಕಂಪ್ಲೀಟ್ ಆಗಿದೆ. ಪ್ಲೇ ಲಿಸ್ಟ್ ಅಲ್ಲಿ ಅವನ್ನ ಒಂದ್ ಕಡೆ ಇಟ್ಟಿದ್ದೀನಿ, ತಾವುಗಳದನ್ನ ನೋಡ್ಬೋದು. ಮತ್ತು ಅದರ ಮುಂದುವರೆದ ಭಾಗ ಇವತ್ತು 12ನೇ ವಿಡಿಯೋ ಬಹುಮನಿ ಸಾಮ್ರಾಜ್ಯದ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ನಾನು ಇದನ್ನ 2 ಪಾರ್ಟ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಇವತ್ತು ಮೊದಲನೇ ಪಾರ್ಟ್ ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಈ ಒಂದು ಸತತವಾಗಿ ತರಗತಿಯನ್ನ ಮಾಡ್ಲಿಕ್ಕೆ ಪ್ರೇರಣೆ ಏನಪ್ಪಾ ಅಂದ್ರೆ, ನಾನು ಈ ಒಂದು ಕರ್ನಾಟಕ ಇತಿಹಾಸ ವಿಷಯವನ್ನ ಬೋಧನೆಯನ್ನ ಪ್ರಾರಂಭಿಸಿದಾಗ ವಿದ್ಯಾರ್ಥಿಗಳ ರೆಸ್ಪಾನ್ಸ್ ಹೇಗಿರುತ್ತೋ ನನಗೆ ಗೊತ್ತಿಲ್ವಲ್ಲ ಅಂತ ಒಂದು ಅನುಮಾನದಲ್ಲೇ ಒಂದು ತರಗತಿಯನ್ನ ಸ್ಟಾರ್ಟ್ ಮಾಡಿದೆ. ನೀವು ನೀಡಿದಂತ ಅಪಾರ ಪ್ರೋತ್ಸಾಹ, ನೀವು ಮಾಡಿದಂತ ಪ್ರತಿಯೊಂದು ಕಮೆಂಟ್ ಅನ್ನು ಕೂಡ ನಾನು ಓದಿ ಲೈಕ್ ಕೂಡ ಮಾಡ್ತೀನಿ. ಬಿಕಾಸ್ ಅದು ನನಗೆ ಒಂದು ಎನರ್ಜಿನ ಬೂಸ್ಟ್ ಮಾಡಿದೆ. ಏನಾದ್ರೂ ಒಂದು ಮಾಡಬೇಕು ಕರ್ನಾಟಕ ರಾಜ್ಯದ ಸ್ಪರ್ಧಾರ್ಥಿಗಳಿಗೆ ಅಂತೇಳಿ. ನನ್ನ ಪ್ರಯತ್ನವನ್ನ ನಾನು ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಬೆಂಬಲದಿಂದ ಮತ್ತಷ್ಟು ಉತ್ಸುಕನಾಗಿ, ನನಗೆ ಸಾಕಷ್ಟು ಬಿಸಿ ಸಮಯ ಇದ್ರೂ ಕೂಡ, ನಂದೇ ಆದಂತ ಕೆಲಸಗಳು ಇದ್ರೂ ಕೂಡ, ನಿಮ್ಮಗಳ ಪ್ರೋತ್ಸಾಹದಿಂದ ಪ್ರೇರಣೆಗೊಂಡಿರುವ ನಾನು ಟೈಮ್ ಅನ್ನ ಮಾಡಿಕೊಂಡು ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವೆಲ್ಲ ಮುಂಚೆ ಅಬ್ಸರ್ವ್ ಮಾಡಿರ್ಬೇಕು, ವಾರಕ್ಕೆ 1-2 ವಿಡಿಯೋ ಆಗ್ತಾ ಇದೆ. ಇವಾಗ 4ರಿಂದ 5 ವಿಡಿಯೋಗಳನ್ನ ಆಗ್ತಾ ಇದ್ದೀನಿ. ಬಿಕಾಸ್ ಆಫ್ ನೀವು ನೀಡಿದಂತ ಎನ್ಕರೇಜ್ ನನಗೆ ಒಂದು ಶಕ್ತಿಯನ್ನ ತಂದುಕೊಟ್ಟಿದೆ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀನಿ. ನಿಮ್ಮ ಪ್ರೋತ್ಸಾಹ ಇರುವ ತನಕ ನನ್ನ ಕೈಲಾದ ಸೇವೆಯನ್ನ ನಾನು ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀನಿ, ಯಾವುದೇ ಪ್ರತಿಫಲಾಪೇಕ್ಷೆ ಮತ್ತು ಸ್ವಾರ್ಥ ಇಲ್ಲದೆ. ಇದನ್ನ ನೀವು ಗಮನಿಸಿದಿರಲ್ಲ, ಅದು ನನಗೆ ಖುಷಿ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇಂದಿನ ತರಗತಿ ಸಂಪೂರ್ಣವಾಗಿ ಈಗಾಗಲೇ ನಾನು ಹೇಳಿದಂಗೆ ಸ್ಪರ್ಧಾ ಇತಿಹಾಸ ಪುಸ್ತಕವನ್ನ ಆಧರಿಸಿಯೇ ನಾನು ಬೋಧನೆ ಮಾಡ್ತಕ್ಕಂಥದ್ದು. ಯಾಕೆಂದ್ರೆ ರಾಜ್ಯದ ಬಹುತೇಕ ಸ್ಪರ್ಧಾರ್ಥಿಗಳು ಈ ಸ್ಪರ್ಧಾ ಇತಿಹಾಸ ಪುಸ್ತಕವನ್ನು ಓದ್ತಾ ಇರ್ತೀರ. ನಾನು ಅದನ್ನ ಆಧರಿಸಿ ಬೋಧನೆಯನ್ನ ಮಾಡಿದಾಗ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಪುಸ್ತಕವನ್ನು ಆಧರಿಸಿ, ಈ ಪುಸ್ತಕದಲ್ಲಿರ್ತಕ್ಕಂಥ ಕಂಟೆಂಟ್ ಅನ್ನು ಆಧರಿಸಿ ಬೋಧನೆಯನ್ನ ಮಾಡ್ತೀನಿ. ಇನ್ನು ಬಹುಮನಿ ಸಾಮ್ರಾಜ್ಯ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಸಾಧ್ಯವಾದಷ್ಟು ಇಂಡೆಪ್ತ್ ಆಗಿ ಹೇಳೋಂತ ಪ್ರಯತ್ನವನ್ನ ಮಾಡ್ತೀನಿ. PC ಟು KAS ವರೆಗೆ ಬರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಕವರ್ ಮಾಡ್ತಾ ಹೋಗ್ತೀನಿ. ಈಗ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಸ್ನೇಹಿತರೆ, ಬಹುಮನಿ ಸುಲ್ತಾನರ ಬಗ್ಗೆ ಮಾತಾಡೋಣ. ಆ ರಾಜ್ಯ ಸ್ಥಾಪನೆ ಹೇಗಾಯ್ತು ಅಂತ ನೋಡೋದಾದ್ರೆ ಸ್ವಲ್ಪ ಹಿನ್ನೆಲೆಯನ್ನ ಗಮನಿಸೋಣ. ಯಾಕಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬಹುಮನಿ ಸುಲ್ತಾನ ಮನೆತನದ ಸ್ಥಾಪಕ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಯಾವ ಪ್ರಾಂತ್ಯದಿಂದ ಬಂದು ದಕ್ಕನಿನಲ್ಲಿ ಬಹುಮನಿ ಸುಲ್ತಾನ ಮನೆತನವನ್ನ ಸ್ಥಾಪಿಸಿದರು ಅಂತ 2018 KPSC ಗ್ರೂಪ್ ಸಿ ಕೇಳಿದ್ರು. ಹಾಗಾಗಿ ಇದರ ಒಂದು ಇನ್ಫಾರ್ಮೇಶನ್ ನ ಡೀಟೇಲ್ ಆಗಿ ನೋಡೋದಾದ್ರೆ ನಿಮಗೆ ಗೊತ್ತಿರ್ಲಿ, ಬಹುಮನಿ ಸುಲ್ತಾನರು ಅಂತ ಬಂದಾಗ ಮಹಮ್ಮದೀಯರು ಅಥವಾ ಮುಸಲ್ಮಾನ ಸುಲ್ತಾನರು ಅಂತ ಬರ್ತಾರೆ. ಹಾಗಾದ್ರೆ ದಕ್ಷಿಣ ಭಾರತದ ಮೇಲೆ ನೋಡಿ, ಈ ಫುಲ್ ಸಂಪೂರ್ಣ ಇಂಡಿಯಾ ಅಂತ ನಾವು ಭಾವಿಸಿದಾಗ ಮೊದಲು ನಾರ್ತ್ ಇಂಡಿಯಾವನ್ನ ರೂಲ್ ಮಾಡ್ತಾ ಇರ್ತಾರೆ. ಹಾಗಾದ್ರೆ ದಕ್ಷಿಣ ಭಾರತದ ಮೇಲೆ ಮೊದಲು ದಾಳಿ ಮಾಡಿದಂತ ಮುಸ್ಲಿಂ ಸುಲ್ತಾನ ಯಾರು ಅಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ. ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದ ಮೊದಲ ದೆಹಲಿ ಸುಲ್ತಾನ ಅಲ್ಲಾವುದ್ದೀನ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿಯ ಬೆನ್ನೆಲುಬಾಗಿದ್ದಂತ ಮಲ್ಲಿಕ್ ಕಾಫರ್ ದಕ್ಷಿಣ ಭಾರತದ ಮೇಲೆ ಸತತ ದಾಳಿಗಳನ್ನ ಮಾಡ್ತಾನೆ. ಎಲ್ಲೆಲ್ಲಿ? ದೇವಗಿರಿ ಇರ್ಬೋದು, ನಮ್ಮ ದ್ವಾರ ಸಮುದ್ರ ಇರ್ಬೋದು, ವಾರಂಗಲ್ ಇರ್ಬೋದು, ಮತ್ತು ಪಾಂಡ್ಯರ ಮೇಲಿರ್ಬೋದು. ಸತತವಾಗಿ ದಾಳಿ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಹೋಗ್ತೀವಿ. ಈ ಪ್ರದೇಶಗಳ ಮೇಲೆ ಅಲ್ಲಾವುದ್ದೀನ್ ಖಿಲ್ಜಿಯ ನೆಚ್ಚಿನ ದಂಡನಾಯಕ ಮಲ್ಲಿಕ್ ಕಾಫರ್. ಅಲ್ಲಾವುದ್ದೀನ್ ಖಿಲ್ಜಿ ಉದ್ದೇಶ ಏನಿತ್ತು? ದಕ್ಷಿಣ ಭಾರತದಲ್ಲಿ ಸಾಮ್ರಾಜ್ಯ ಸ್ಥಾಪಿಸುವ ಉದ್ದೇಶ ಅವನಿಗೆ ಹೆಚ್ಚಿಗೆ ಇರಲಿಲ್ಲ. ಮತ್ತೇನಿತ್ತು ಸರ್? ಸಂಪತ್ತನ್ನ ದೋಚುವ ಉದ್ದೇಶವಿತ್ತು. ದಕ್ಷಿಣ ಭಾರತದಿಂದ ಅಲ್ಲಾವುದ್ದೀನ್ ಖಿಲ್ಜಿಗೆ ಅಧಿಕವಾದಂತ ಸಂಪತ್ತು ಬೇಕಾಗಿತ್ತು. ನಾವು ಅಲ್ಲಾವುದ್ದೀನ್ ಖಿಲ್ಜಿ ಬೇಕಾದ್ರೆ ಕ್ಲಾಸ್ ಮಾಡ್ಕೊಡ್ತೀವಿ. ಕರ್ನಾಟಕ ಹಿಸ್ಟ್ರಿ ಮುಗಿದ್ಮೇಲೆ ಇನ್ನೊಂದು ಪಾರ್ಟ್ ಸ್ಟಾರ್ಟ್ ಮಾಡೋಣ. ಅವಾಗ ನಾನು ಡಿಟೈಲ್ ಆಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಇದು ಬೇಸಿಕ್ ನಾಲೆಡ್ಜ್ ನಿಮಗೆ ಗೊತ್ತಿರಲಿ. ಬಹುಮನಿ ಸುಲ್ತಾನರ ಸ್ಥಾಪನೆ ಹಿನ್ನೆಲೆ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಪಾಯಿಂಟ್ ಕ್ಲಿಯರ್ ಆಯ್ತಾ ನಿಮ್ಗೆ? ಇಲ್ಲಿ ಇವನ ನಂತರ ದಕ್ಷಿಣ ಭಾರತದ ಮೇಲೆ ದಾಳಿ ಮಾಡಿದಂತ ಪ್ರಮುಖ ಸುಲ್ತಾನ ತುಘಲಕ್ ಸಂತತಿಯ ಮೊಹಮ್ಮದ್ ಬಿನ್ ತುಘಲಕ್. ಈತ ಸಮಗ್ರ ಭಾರತವನ್ನ ಗೆಲ್ಲುವಂತ ಪ್ರಯತ್ನವನ್ನ ಮಾಡ್ತಾನೆ. ಅಲ್ಲದೆ ಇವನ ಮುಖ್ಯ ಉದ್ದೇಶ ದಕ್ಷಿಣ ಭಾರತದಲ್ಲಿ ವ್ಯವಸ್ಥಿತವಾದಂತ ಆಡಳಿತವನ್ನ ಜಾರಿಗೆ ತಂದ ಮೊದಲ ದೆಹಲಿ ಸುಲ್ತಾನ. ಈ ಪಾಯಿಂಟ್ ನಿಮಗೆ ಗೊತ್ತಿರಲಿ. ದಕ್ಷಿಣವನ್ನ ತನ್ನ ಅಡ್ಮಿನಿಸ್ಟ್ರೇಷನ್ಗೆ ಒಳಪಡಿಸಿದಂತ ಮೊದಲ ದೆಹಲಿ ಸುಲ್ತಾನ ಮೊಹಮ್ಮದ್ ಬಿನ್ ತುಘಲಕ್. ಸ್ನೇಹಿತರೆ, ಮೊಹಮ್ಮದ್ ಬಿನ್ ತುಘಲಕ್ ನಿಮಗೆ ಗೊತ್ತು, ಹುಚ್ಚು ದೊರೆ, ದ್ವಂದ್ವಗಳ ದೊರೆ,
ವಿವೇಚನ ರಹಿತ ಆಡಳಿತಗಾರ ಅಂತ ಮಾತಾಡ್ತೀವಿ, ಹೌದಲ್ವಾ? ಈತ 1334 ಸಮಯದಲ್ಲಿ ದಕ್ಷಿಣದಲ್ಲಿ ದೇವಗಿರಿಯನ್ನ ಹೊರತುಪಡಿಸಿ ತಾನು ಗೆದ್ದ ಎಲ್ಲ ಪ್ರದೇಶವನ್ನ ಮತ್ತೊಮ್ಮೆ ಕಳ್ಕೊಂಡಿರ್ತಾನೆ. ದೇವಗಿರಿ ಒಂದು ಮಾತ್ರ ಕಂಟ್ರೋಲ್ ಅಲ್ಲಿ ಇರುತ್ತೆ, ಹೌದಲ್ವಾ? ನೀವು ಮೊಹಮ್ಮದ್ ಬಿನ್ ತುಗ್ಲಕ್ ಓದಿದ್ರೆ ಇದು ನಿಮ್ಗೆ ಅರ್ಥ ಆಗುತ್ತೆ. ಡೀಟೈಲ್ ಆಗಿ ನಾನು ಮೊಹಮ್ಮದ್ ಬಿನ್ ತುಗ್ಲಕ್ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡೋಣ. ಈಗ ಕರ್ನಾಟಕ ಹಿಸ್ಟ್ರಿ ರಿಲೇಟೆಡ್ ಆಗಿ ನೋಡೋಣ. ಸೊ ಆರಂಭದಲ್ಲಿ ಏನಾಗ್ತಾನೆ, ಇವನು ದೌಲತಾಬಾದನ್ನ ಮಾತ್ರ ಉಳಿಸ್ಕೊಂಡಿರ್ತಾನಲ್ಲ ಮೊಹಮ್ಮದ್ ಬಿನ್ ತುಗ್ಲಕ್, ಮೊಹಮ್ಮದ್ ಕುತ್ಲುಕ್ ಖಾನನ್ನ ವೈಸ್ರಾಯ್ ಆಗಿ ನೇಮಿಸ್ತಾನೆ. ಯಾರು? ಮೊಹಮ್ಮದ್ ಬಿನ್ ತುಗ್ಲಕ್. ಇದಾದ್ಮೇಲೆ ಏನಾಗುತ್ತೆ, ಈ ಮೊಹಮ್ಮದ್ ಕುತ್ಲುಕ್ ಖಾನನ ಜನಪ್ರಿಯತೆಯನ್ನ ಸಹಿಸದ ದೆಹಲಿ ಪಿತೂರಿಗಾರರು, ನಿಮಗೆ ಗೊತ್ತಲ್ಲ, ಒಬ್ಬ ಚೆನ್ನ ಬೆಳಿತಾವನೆ ಅಂದ್ರೆ ಅವನ್ನ ಕಾಲಿಡ್ದು ಎಳೆಯೋದು ಸಹಜವಾದ ಮನುಷ್ಯ ಗುಣ. ನಾವ್ ಹೆಂಗ ಬೆಳಿಬೇಕು ಅಂದ್ರೆ ನಮ್ ಕಾಲ್ನ ಹಿಡ್ಕಣಕ್ ಇನ್ನೊಬ್ಬನ್ಗೆ ಅವಕಾಶನೇ ಕೊಡಬಾರ್ದು, ಅಷ್ಟು ಎತ್ತರಕ್ಕೆ ಬೆಳಿಬೇಕು ನಾವು ಅವಾಗ, ಹೌದಲ್ವಾ? ಅವಾಗ ಯಾರು ನಮ್ ಕಾಲಿಡ್ದು ಎಳಿಯಕ್ಕೆ ಆಗಲ್ಲ. ಸೊ ಹಾಗಾಗಿ ಕಾಲಿಡ್ದು ಎಳೆಯೋರು 100 ಜನ ಇರ್ತಾರೆ, ನಮ್ ಕಾಲ್ ಸಿಕ್ಕಿದ್ರೆ ತಾನೇ ಅವ್ರು ಹಿಡಿದು ಎಳೆಯೋದು, ಸಿಗಬಾರ್ದು. ಹಂಗೆ ಎತ್ತರಕ್ಕೆ ಬೆಳೀರಿ. ಅವಮಾನ ಮಾಡಿದ್ದವ್ರ ಮುಂದೆ ಸಾಧನೆ ಮಾಡಿ ತೋರಿಸ್ಬೇಕು, ಸೋತ್ ಜಾಗದಲ್ಲಿ ಗೆದ್ದು ತೋರಿಸ್ಬೇಕು. ನಾನು ಮೋಟಿವೇಶನ್ ಹೇಳ್ತಿಲ್ಲ, ಇದನ್ನ ಅಚೀವ್ ಮಾಡೋ, ನಾವು ಮಾಡಿದೀವಿ, ನೀವು ಮಾಡ್ರಿ ಅಂತ ಹೇಳ್ತೀನಿ. ಎಲ್ಲಿ ನಾವು ತಿನ್ನಕ್ ಅನ್ನ ಇಲ್ದೆ ಅಲ್ದಿರ್ತೀವೋ ಅಲ್ಲಿ 3 ಹೊತ್ತು ಊಟನ ನೆಮ್ಮದಿಯಾಗಿ ತಿಂದು ಮಲಗಬೇಕು. ಆ ರೀತಿ ಅಚೀವ್ಮೆಂಟ್ ಮಾಡ್ಬೇಕು. ಯಾಕನ ಈ ಮಗ ಹುಟ್ಟುದ್ನೋ ಅನ್ನೋ ಬದಲು ಇಂಥ ಮಗ ನಮ್ಮ ಹೊಟ್ಟೆಲಿ ಹುಟ್ಟುದ್ನಲ್ಲ ಅಂತ ತಂದೆ ತಾಯಿ ಖುಷಿ ಪಡಂಗಿರ್ಬೇಕು. ರೈಟ್ ಆರ್ ರಾಂಗ್? ಸೊ ಆ ತರ ಅಚೀವ್ಮೆಂಟ್ ಮಾಡಿ, ನಿದ್ದೆ ಮಾಡಬಾರ್ದು ಗೆಲ್ಲವರೆಗೂ ಕೂಡ. ಆ ತರ ನೀವು ಗೆಲ್ಬೇಕು ಅನ್ನೋದು ನನ್ನ ಆಸೆ. ಇದಕ್ಕೆ ಪೂರಕವಾಗಿ ನನ್ನಿಂದ ಏನ್ ನಿರೀಕ್ಷೆ ಮಾಡ್ತೀರಾ ಕಮೆಂಟ್ ಮಾಡಿ. ಖಂಡಿತ ನನ್ನ ಕೈಲಾದಂತ ಅಳಿಲು ಸೇವೆಯನ್ನ ಮಾಡೇ ಮಾಡ್ತೀನಿ. ಈತನ ಜನಪ್ರಿಯತೆಯನ್ನ ಸಹಿಸಿದಂತ, ಯಾರ ಜನಪ್ರಿಯತೆ? ಮೊಹಮ್ಮದ್ ಕುತ್ಲುಕ್ ಖಾನನ ಜನಪ್ರಿಯತೆಯನ್ನ ಸಹಿಸದಂತ ದೆಹಲಿ ಪಿತೂರಿಗಾರರು ಏನ್ ಮಾಡ್ತಾರೆ, ಆತನನ್ನ ಪದಚ್ಯುತಿಗೊಳಿಸಿ ನಿಜಾಮುದ್ದೀನ್ ಐನ್ ಉಲ್ ಮುಲ್ಕನನ್ನ ನೇಮಿಸ್ತಾರೆ. ನಿಜಾಮುದ್ದೀನ್ ಐನ್ ಉಲ್ ಮುಲ್ಕನನ್ನ ನೇಮಿಸ್ತಾರೆ. ಸೊ ಇವನಾದ್ಮೇಲೆ ಏನಾಗ್ತಾರೆ, ಇವನ ಸ್ಥಾನದಲ್ಲಿ ಇಮಾದ್ ಉಲ್ ಮುಲ್ಕ್ ಎಂಬ ಅಸಮರ್ಥನನ್ನ ನೇಮಿಸ್ತಾರೆ. ಸೊ ಅಂದ್ರೆ ಈಗ ದೌಲತಾಬಾದಿನ ಅಡ್ಮಿನಿಸ್ಟ್ರೇಟರ್ ಗಳ ಬಗ್ಗೆ, ಅಲ್ಲಿನ ಬೆಳವಣಿಗೆಯ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಇದೇ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಅಲ್ಲ. ಸೊ ಇಮಾದ್ ಉಲ್ ಮುಲ್ಕ್ ಯಾವಾಗ ಬಂದ ಈ ಅಸಮರ್ಥ, ಆ ದೌಲತಾಬಾದ್ ಅಥವಾ ದೇವಗಿರಿಯಲ್ಲಿದ್ದಂತ ಅಮ್ಮೀರರಿಗೆ, ಶ್ರೀಮಂತ ವರ್ಗದವರು, ಅಮ್ಮೀರರು ಅಂದ್ರೆ ಶ್ರೀಮಂತ ವರ್ಗದವರು, ಆಡಳಿತದ ಪಾಲುಗಾರರು ಅಂತಾನೆ ಕರಿಬಹುದು. ಇವ್ರಿಗೆ ಅಸಮಾಧಾನ ಆಯ್ತು. ಈಗ ನಮ್ಗೆ ಇಷ್ಟ ಇಲ್ಲದೆ ಇರ್ತಕ್ಕಂಥ ನಮ್ಮ ಮೇಲಧಿಕಾರಿ ಬಂದಾಗ ನಮ್ಗೆ ಅಸಮಾಧಾನ ಆಗಲ್ವಾ? ಅಸಮಾಧಾನ ಆಯ್ತು. ಹಾಗಾಗಿ ಏನ್ ಮಾಡಿರೋ, ಇದನ್ನ ಅಪಾಯಿಂಟ್ ಮಾಡಿದ್ಯಾರು? ಮೊಹಮ್ಮದ್ ಬಿನ್ ತುಗ್ಲಕ್. ಹಾಗಾಗಿ ಇವನ್ಗೆ ಅಗೌರವ ಸೂಚಿಸಕ್ಕೆ ಶುರು ಮಾಡಿದ್ರು ಈ ಅಮ್ಮೀರರೆಲ್ಲ. ಸೊ ಇದರಿಂದ ಏನಾಯ್ತು, ಆಗ ಮಾಳ್ವಾದಲ್ಲಿ ಸುಲ್ತಾನನ ಪ್ರತಿನಿಧಿ ಒಬ್ಬ ಇದ್ದ, ಅಜಿಜುದ್ದೀನ್ ಕಮ್ಮರ್ ಅಂತ. ಇವನೇನ್ ಮಾಡ್ದ, ಯಾವಾಗ ಮೊಹಮ್ಮದ್ ಬಿನ್ ತುಗ್ಲಕ್ಕನಿಗೆ ಅಗೌರವವನ್ನ ಅಮ್ಮೀರರು ತೋರಿಸಿದ್ರು, ಸುಮಾರು 80ಕ್ಕಿಂತ ಹೆಚ್ಚು ಅಮ್ಮೀರರನ್ನ ಕೊಲ್ಲಿಸ್ಬಿಟ್ಟ. ಯಾರು? ಮೊಹಮ್ಮದ್ ಬಿನ್ ತುಗ್ಲಕ್ಕನ ಪ್ರತಿನಿಧಿ ಅಜಿಜುದ್ದೀನ್ ಕಮ್ಮರ್. ಅರ್ಥ ಆಯ್ತಾ? ಈಗ ಏನಕ್ಕೆ ನಿಮ್ಗೆ ಅಸಮಾಧಾನ ಆಯ್ತು? ಇಮಾದ್ ಉಲ್ ಮುಲ್ಕ್ ಅಂತಕ್ಕಂಥ ಅಸಮರ್ಥ ದೇವಗಿರಿಗೆ ಬಂದಿದ್ರಿಂದ. ಇದರಿಂದ ಅಸಮಾಧಾನಗೊಂಡಂತ ಅಮ್ಮೀರರನ್ನ ಸಮಾಧಾನ ಮಾಡೋ ಬದ್ಲು ಏನ್ ಮಾಡ್ದ ಅಜಿಜುದ್ದೀನ್ ಕಮ್ಮರ್, ಭಯ ಬೀಳ್ಸಕ್ಕೆ ಕೊಂದು ಬಿಟ್ಟ. ಇದು ಇನ್ಸಿಡೆಂಟ್ ನಡೀತಾ ಇದೆ ದೌಲತಾಬಾದ್ಲಿ. ಇದರಿಂದ ತೆರಳಿದಂತ ದೌಲತಾಬಾದಿನ ಉಳಿದ ಅಮ್ಮೀರರೆಲ್ಲ ಸೇರಿ ಅಜಿಜುದ್ದೀನ್ ಕಮ್ಮರ್ನನ್ನೇ ಕೊಂದು ಬಿಟ್ರು. ನೋಡಿ, ಕೋಪ, ಫ್ರಸ್ಟ್ರೇಷನ್ ಇದೆಲ್ಲ ಇರುತ್ತಲ್ಲ, ನಮ್ಮ ಮೇಲಿರೋರು ನಮ್ಗೆ ಅದನ್ನ ತೋರಿಸಿದಾಗ ಸಹಿಸ್ಕೊಂಡಿರ್ತೀವಿ. ಯಾವಾಗ ಸಹಿಸ್ಕೊಳಕ್ಕಾಗದೆ ಇದ್ದ ಮಟ್ಟಕ್ಕೆ ಹೋಗ್ತೀವಿ, ತಿರುಗಿ ಬಿದ್ದಾಗಿಂತ ಅನಾಹುತಗಳಾಗ್ತವೆ. 80 ಜನರ ಸಾವಿನ ನೋವು ಕಿಚ್ಚದ್ದಂತ ಉಳಿದ ಅಮ್ಮೀರರು ಆ ಅಜಿಜುದ್ದೀನ್ ಕಮ್ಮರ್ನನ್ನೇ ಕೊಂದು ಬಿಟ್ರು. ಈ ಅಜಿಜುದ್ದೀನ್ ಕಮ್ಮರ್ನನ್ನ ಕೊಲ್ಲಿಕ್ಕೆ ಯಾರ ನಾಯಕತ್ವವನ್ನ ವಹಿಸ್ಕೊಂಡ್ಲಾಯ್ತು ಅಂದ್ರೆ ಇಸ್ಮಾಯಿಲ್ ಶಾಮುಖ್. ಈ ಇಸ್ಮಾಯಿಲ್ ಶಾಮುಖ್ನನ್ನೇ ದೇವಗಿರಿಯ ಉತ್ತರಾಧಿಕಾರಿ ಅಂತ ಈ ಅಮ್ಮೀರರೆಲ್ಲ ಸೇರಿ ಘೋಷಣೆ ಮಾಡಿಬಿಟ್ರು. ಅರ್ಥ ಆತದ? ಈಗ ಸಿಟ್ಟಿಗೆ ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋನ ಪಾಸ್ ಮಾಡ್ಕೊಂಡು ಇನ್ನೊಂದ್ಸಲ ನೋಡ್ರಿ. ಈಗ ಸಿಟ್ಟಿಗೆದ್ದಂತಹ ಇವನ್ ಇಸ್ಮಾಯಿಲ್ ಶಾಮುಖ್ ಏನ್ ಮಾಡ್ತಾನೆ, ಅದಕ್ ಮುಂಚೆ ನೂರುದ್ದೀನ್ ಅಂತ ತನ್ನ ಬಲಗೈ ಬಂಟನಿಗೆ ಖ್ವಾಜಾ ಇ ಜಹಾನ್ ಅಂತ ಬಿರುದು ಕೊಡ್ತಾನೆ. ನಾಟ್ ಜವಾನ್, ಜಹಾನ್ ಅಂತ. ಖ್ವಾಜಾ ಇ ಜಹಾನ್ ಅಂತ ಬಿರುದು ಕೊಡ್ತಾನೆ. ಅಲ್ಲಾವುದ್ದೀನ್ ಹಸನ್ ಗಂಗೂ ಬಹಮನ್ ಶಾ ಅಂತಕ್ಕಂಥ ತನ್ನ ಮತ್ತೊಬ್ಬ ಬಲಗೈ ಬಂಟನಿಗೆ ಜಫರ್ ಖಾನ್ ಅಂತ ಬಿರುದು ಕೊಡ್ತಾನೆ. ಈಗ ಬಂದ ನೋಡಿಯಪ್ಪ ನಮ್ಮ ಪಾಠದ ಹೀರೋ. ಈಗ ಗೊತ್ತಾಗಿರ್ಬೋದು ನಿಮ್ಗೆ, ಇಸ್ಮಾಯಿಲ್ ಶಾಮುಖನ ನೆಚ್ಚಿನ ಬಂಟನೆ ಅಲ್ಲಾವುದ್ದೀನ್ ಹಸನ್ ಗಂಗೂ ಬಹಮನ್ ಶಾ, ಆತನ ಬಿರುದೆ ಜಫರ್ ಖಾನ್. ಸಮ್ಟೈಮ್ ಬಾಲ್ಯದ ಹೆಸರು ಅಂತಾನು ಕೇಳ್ಬಿಡ್ತಾರೆ, ಬಟ್ ಇದು ಟೈಟ್ಲ್ ಇದು.
ಜಫರ್ ಖಾನ್. ಅರ್ಥ ಆಯ್ತಾ? ಈ ಟೈಟ್ಲ್ ಕೊಟ್ಟು ಅಡ್ಮಿನಿಸ್ಟ್ರೇಷನ್ ನ ಸ್ಟಾರ್ಟ್ ಮಾಡ್ತಾರೆ. ಏನ್ ಮೊಹಮ್ಮದ್ ಬಿನ್ ತುಗ್ಲಕ್ ಕಡ್ಲೆಪುರಿ ತಿಂತಿರ್ತಾನ? ಅವನೇನ್ ಮಾಡ್ತಾನೆ, ಇಮಿಡಿಯೇಟ್ ದೌಲತಾಬಾದಿನತ್ತ ಧಾವಿಸ್ತಾನೆ. ಸೈನ್ಯದೊಂದಿಗೆ ಬಂದಂತ ಮೊಹಮ್ಮದ್ ಬಿನ್ ತುಗ್ಲಕ್ ನೂರುದ್ದೀನನ್ನ ಸಾಯಿಸ್ತಾನೆ. ಇಸ್ಮಾಯಿಲ್ ಶಾನನ್ನ ಅರೆಸ್ಟ್ ಮಾಡ್ತಾನೆ. ಈಗ ನೂರುದ್ದೀನ್ ಹೋದ, ಇಸ್ಮಾಯಿಲ್ ಶಾ ಹೋದ, ಈಗ ಹೋರಾಡ್ಬೇಕಾಗಿರೋದು ಯಾರು? ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ. ಸ್ಟೋರಿ ಅರ್ಥ ಆಯ್ತದಪ್ಪ ನಿಮ್ಗೆ? ಬಟ್ ಇದೇ ಟೈಮಲ್ಲಿ ಏನಾಗುತ್ತೆ, ಈ ಮೊಹಮ್ಮದ್ ಬಿನ್ ತುಗ್ಲಕ್ ದೇವಗಿರಿಯ ದಾಳಿಯನ್ನು ಹತ್ತಿಕ್ತಾ ಇರ್ತಾನೆ. ಇದೇ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಗುಜರಾತ್ ಅಲ್ಲಿ ದಂಗೆ ಎದ್ದೊಳುತ್ತೆ. ಈ ಮೊಹಮ್ಮದ್ ಬಿನ್ ತುಗ್ಲಕ್ ಇದನಲ್ಲ, ಹಿಡಿದ ಕಾರ್ಯವನ್ನ ಪೂರ್ತಿ ಸಾಧಿಸುವವನಲ್ಲ. ಅದಕ್ಕೆ ಅವನ ಇತಿಹಾಸದಲ್ಲಿ ಹುಚ್ಚುಧ್ವರಿಯಾಗಿತ್ತು. ಒಳ್ಳೆ ಪ್ಲಾನಿಂಗ್ ಪರ್ಸನ್, ಆದರೆ ಜಾರಿಗೆ ತರುವಲ್ಲಿ ವಿಫಲನಾಗ್ತಾನೆ. ನಾವು ಹಂಗೇನೇನೆ, ಕಾಲ ದಿವಸ ರಾತ್ರಿ ನಿದ್ದೆ ಮಾಡಲ್ಲ, ಒಂದ್ ವಾರ ಆದ್ಮೇಲೆ ಎದ್ದೋಳಲ್ಲ. ಯಾರು ಇಚ್ಛಾಶಕ್ತಿನ ಹಿಡದಂತ ಇಚ್ಛಾಶಕ್ತಿಯನ್ನ ಬಿಡದೆ ಸಾಧಿಸುವವರೆಗೂ ಪ್ರಯತ್ನಿಸ್ತಾನೋ ಆತ ಅಷ್ಟೇ ಈ ಪ್ರಪಂಚದಲ್ಲಿ ಸಕ್ಸಸ್ ಕಾಣಕ್ ಸಾಧ್ಯ. ಈಗ ಯಾವಾಗ ದೌಲತಾಬಾದಿನ ದಾಳಿನ ಅರ್ಧ ಬರ್ದಕ್ ಬಿಟ್ಟು ಗುಜರಾತ್ ಕಡೆ ಕೂಡ ಬಿಡ್ತಾನೆ. ಇದರ ಲಾಭವನ್ನ ಪಡೆದಂತ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಸಮ್ ಟೈಮ್ ಯಾರಿಗೋ ಕೆಟ್ಟದಾದ್ರೆ ಇನ್ನೊಬ್ರಿಗೆ ಒಳ್ಳೇದಾಗ್ತದೆ, ಸಮ್ ಟೈಮ್ ಇನ್ಯಾರಿಗೋ ಒಬ್ರಿಗೆ ಒಳ್ಳೇದಾಗ್ಬೇಕಂದ್ರೆ ಇನ್ನೊಬ್ರಿಗೆ ಕೆಟ್ಟದಾಗ್ತದೆ. ಈ ಘಟನೆಯಲ್ಲಿ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ ಎಸ್ಕೇಪ್ ಆಗ್ಬಿಟ್ಟ. ಗುಜರಾತ್ ಅಲ್ಲಿ ಏನಾರ ದಂಗೆ ಆಗಿರ್ಲಿಲ್ಲ ಅಂದಿದ್ರೆ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾನ ಅವತ್ತೇ ಮಟ್ಟ ಹಾಕ್ಬಿಡ್ತಿದ್ದ ಮೊಹಮ್ಮದ್ ಬಿನ್ ತುಗ್ಲಕ್. ಹಾಗಾಗಿ ಈ ಬಹಮನ್ ಶಾ ಏನ್ ಮಾಡ್ತಾನೆ, ಈ ಪರಿಸ್ಥಿತಿಯ ಲಾಭವನ್ನ ಪಡೆದು ದೌಲತಾಬಾದಿನಿಂದ ಕಲ್ಬುರ್ಗಿಗೆ ಬಂದು, ಎಲ್ಲಿಂದ ಬಂದ? ದಿಸ್ ಇಸ್ ದ 2018 KPSC ಕ್ವಶನ್. ಬಹಳ ಜನ ಬಹುಮನಿಯಿಂದ ಬಂದ, ಪರ್ಷಿಯಾದಿಂದ ಬಂದ, ಅಲ್ಲಿಂದ ಬಂದ, ಡೆಲ್ಲಿಯಿಂದ ಬಂದ, ಇಲ್ಲಿಂದ ಬಂದ ಅಂತ ಹಾಕಿದ್ದಾರೆ ಆಪ್ಷನ್ ಅಲ್ಲಿ. ಬಟ್ ಈತ ದೌಲತಾಬಾದ್ ನಿಂದ ಕಲಬುರ್ಗಿಗೆ ಬಂದ. ದಿಸ್ ಈಸ್ ದ 2018 KPSC ಕ್ವಶನ್. ಅರ್ಥ ಆಯ್ತಾ? ಅಲ್ಲಿಂದ ತಪ್ಪಿಸ್ಕೊಂಡು ಕಲಬುರ್ಗಿಗೆ ಬಂದು, ನೋಡಿ ವೆರಿ ಇಂಪಾರ್ಟೆಂಟ್, 1347 ಆಗಸ್ಟ್ 3ರಂದು, ಸಂಬುಕ್ಕಲ್ ಆಗಸ್ಟ್ 8 ಇದೆ, ಸಂಬುಕ್ಕಲ್ ಆಗಸ್ಟ್ 11 ಇದೆ. ಇದನ್ನೇ ಜಾಸ್ತಿ ತಲೆ ಕೆಡಿಸ್ಕೊಬಿಟ್ರೆ ಆಪ್ಷನ್ ಡಿಸೈಡ್ ಮಾಡ್ರಿ. 1347 ಆಗಸ್ಟ್ 3ರಂದು ಬಹುಮನಿ ಸಾಮ್ರಾಜ್ಯವನ್ನ ಸ್ಥಾಪಿಸಿದ. ಇದು ಹಿನ್ನೆಲೆ. ಅರ್ಥ ಆಯ್ತು ಅಂತ ನಾನು ಭಾವಿಸ್ತೀನಿ. ಸೊ ಇದಾದ್ಮೇಲೆ ಹಾಗಾದರೆ ಬಹುಮನಿ ಮನೆತನದ ರಾಜಧಾನಿಗಳು ಯಾವಾಗ್ಲೂ ಕೇಳ್ತಾರಪ್ಪ, ಇದು ವೆರಿ ಇಂಪಾರ್ಟೆಂಟ್. ಒಂದು ಕಲಬುರ್ಗಿ, ನಂತರದಲ್ಲಿ ಬೀದರ್. ಒಂದು ಕಲಬುರ್ಗಿ, ನಂತರದಲ್ಲಿ ಬೀದರ್. ಗಮನಿಸಿ, ಕಲಬುರ್ಗಿಯ ಇನ್ನೊಂದು ಹೆಸರು ಅಥವಾ ಏನಂತ ಕರೆದ್ರು ಅಂದ್ರೆ ಅಹಸನಾಬಾದ್. ಬೀದರ್ನನ್ನ ಮುಹಮ್ಮನಾಬಾದ್, ಕಲಬುರ್ಗಿಯನ್ನ ಅಹಸನಾಬಾದ್, ಬೀದರ್ನನ್ನ ಮುಹಮ್ಮನಾಬಾದ್ ಅಂತ ಕರೆದ್ರು. ಈ ಸ್ಪೆಷಲ್ ವರ್ಡ್ಗಳು ನಿಮ್ಗೆ ನೆನಪಿರ್ಲಿ ಅಂತ ನೋಟಿಸ್ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಅಲ್ಲಾವುದ್ದೀನ್ ಹಸನ್ ಗಂಗು ಬಹಮನ್ ಶಾ, ಈತನ ಆಳ್ವಿಕೆಯ ಅವಧಿ 1347ರಿಂದ 1358. ಈತ ಪರ್ಷಿಯಾದ ಬಹಮನ್ ಸಂತತಿಗೆ ಸೇರಿದ. ಈತ ಸ್ಥಾಪಿಸಿದ ಮನೆತನವನ್ನೇ ನಾವೇನಂತ ಕರಿತೀವಿ? ಬಹುಮನಿ ಮನೆತನ. ನೋಡಿ, ಬಹುಮನಿ ಮನೆತನ ಅಂತ ಬಹುಮನಿಗೆ ಹೆಸರು ಬರಲು ಕಾರಣವೇನು ಅಂತ ಕೇಳಿದ್ರೆ, ಈತ ಮೂಲತಃ ಪರ್ಷಿಯಾದ ಬಹಮನ್ ಸಂತತಿಗೆ ಸೇರಿದ್ದರಿಂದ ಈ ಮನೆತನಕ್ಕೆ ಬಹುಮನಿ ಮನೆತನ ಎಂಬ ಹೆಸರು ಬಂತು. ಇದೊಂದು ಪಾಯಿಂಟ್ ಕ್ಲಿಯರ್ ಆಯ್ತಾ? ಸೊ ಇಲ್ಲಿ ಈತ ಪ್ರಾರಂಭದಲ್ಲಿ, ತನ್ನ ಬಾಲ್ಯದಲ್ಲಿ ದೆಹಲಿಯಲ್ಲಿರ್ಬೇಕಾದ್ರೆ ಗಂಗು ಎಂಬ ಬ್ರಾಹ್ಮಣನ ಬಳಿ ಸೇವೆಯಲ್ಲಿದ್ದ. ಈತನ ನಿಷ್ಠಾವಂತಿಕೆಯನ್ನ ಗಮನಿಸಿದಂತ ಗಂಗು ಎಂಬ ಬ್ರಾಹ್ಮಣ ಈತನನ್ನ ಆಶೀರ್ವದಿಸಿದ್ದ. ಆತನ ಮೇಲಿನ ಗೌರವದಿಂದ ಈತನ ಹೆಸರಿನ ಮಧ್ಯದಲ್ಲಿ ಗಂಗು ಅಂತ ಸೇರಿಸ್ಕೊಳ್ತಾನೆ. ಅರ್ಥ ಆಯ್ತಾ? ಪಾಯಿಂಟ್ ಅರ್ಥ ಆಯ್ತದ? ಈತನ ಮತ್ತೊಂದು ಹೆಸರು ಜಫರ್ ಖಾನ್. ಇದನ್ನ ಟೈಟ್ಲ್ ಆದ್ರೂ ಅನ್ನಿ, ಹೆಸರಾದ್ರೂ ಅನ್ನಿ, ಜಫರ್ ಖಾನ್ ಅಂತ ಕರಿತೀವಿ. ಯಾಕಂದ್ರೆ ಇಸ್ಮಾಯಿಲ್ ಶಾಮುಕ್ ಬಹಳ ಪ್ರೀತಿಯಿಂದ ಈತನನ್ನ ಜಫರ್ ಖಾನ್ ಅಂತ ಕರೀತಾ ಇದ್ದ. ನೋಡಿ, ಈ ರೀತಿಯ ಆರಂಭದಲ್ಲಿ ಎದುರಾದ ಎಲ್ಲ ಸಮಸ್ಯೆಗಳನ್ನ ತನ್ನ ಮಾವನು ಹಾಗೂ ಮಂತ್ರಿಯೂ ಆದ ಮಾಲಿಕ್ ಸೈಫುದ್ದೀನ್ ಗೋರಿಯ ನೆರವಿನಿಂದ ಬಗೆಹರಿಸ್ಕೊಂಡ. ಇಲ್ಲಿರೋದು ಮಜಾ ಏನ್ ಗೊತ್ತಾ? 2017 KPSC ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಏನ್ ಸರ್ ಇಷ್ಟೊಂದು ಅಥೆಂಟಿಕ್ ಆಗಿ ಹೇಳ್ತಿದ್ದೀರಾ ಕ್ವಶನ್ ಪೇಪರ್ನ ಅಂತ ನೀವು ಕೇಳ್ಬೋದು. ನಾನು ಎಕ್ಸಾಮ್ ಆದ ರಾತ್ರಿಗೆ, ಎಕ್ಸಾಮ್ ಆದ ನೆಕ್ಸ್ಟ್ ಸೆಕೆಂಡಿಗೆ ನಾನು ಮಾಡೋ ಮೊದಲನೇ ಕೆಲಸ ಮೈಂಡ್ ರೀಡಿಂಗ್ ಮಾಡ್ಬಿಡ್ತೀನಿ ಕ್ವಶನ್ ಪೇಪರ್ನ. ಯಾಕೆ ಗೊತ್ತಾ? ನನ್ನ ಬುಕ್ಕಲ್ಲಿ ಯಾವ ಬಂದಿದೆ, ಯಾವ ಬಂದಿಲ್ಲ, ನಾನು ಇನ್ನೇನು ಅಪ್ಡೇಟ್ ಮಾಡಬೇಕು, ನೆಕ್ಸ್ಟ್ ಎಕ್ಸಾಮ್ ಇನ್ನೇನು ಕೇಳ್ಬೋದು. ಮಿನಿಮಮ್ 4 to 5 hours ಬರೀ ಹಿಸ್ಟ್ರಿ ಕ್ವಶನ್ಸ್ ಬಗ್ಗೆ ನಾನು ಎಕ್ಸಾಮ್ ಆದ ತಕ್ಷಣ ಮಾಡ್ತಕ್ಕಂಥ ಮೊದಲನೇ ಕೆಲಸ. ಬೇರೇನೇ ಕೆಲಸ ಇರಲಿ,
199 ಭಾಗ ಎಕ್ಸಾಮ್ ದಿವಸ ನಾನು ಮನೆ ಬಿಟ್ಟು ಎಲ್ಲೂ ಹೋಗಲ್ಲ. ಯಾಕಂದ್ರೆ ಕ್ವಶನ್ ಪೇಪರ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ. ಎಲ್ಲ ಕವರ್ ಆಗಿವೆ ಅಂದಾಗ್ಲೇ ನನಗೆ ಸಮಾಧಾನ ಆಗೋದು. ನಾನು ಅದನ್ನ ಏನ್ ಮಾಡ್ತೀನಿ, ಯಾವುದೋ ಒಂದು ಕ್ವಶನ್ ಬಂದಿಲ್ಲ ಅಂದ್ರೂ ಅವತ್ತೇ ರಿಸರ್ಚ್ ಮಾಡಿ ಅವತ್ತೇ ಅಪ್ಡೇಟ್ ಮಾಡ್ತೀನಿ. ಮೋಸ್ಟ್ಲಿ ನನ್ನ ಸಕ್ಸಸ್ಸಿಗೆ ಇದು ಒಂದು ಕಾರಣ ಇರ್ಬೋದು, ಈ ನನ್ನ ಡೆಡಿಕೇಶನ್ ಕಾರಣ ಇರ್ಬೋದು. ಇದು ಬಹಳ ಜನಕ್ಕೆ ಗೊತ್ತಿರಲ್ಲ, ನನ್ನ ಮನೆಯವರಿಗೆ ಮಾತ್ರ ಗೊತ್ತಿರುತ್ತೆ ಈ ನನ್ನ ಡೆಡಿಕೇಶನ್, ನಾನು ಏನ್ ಮಾಡ್ತೀನಿ ಮನೆಯಲ್ಲಿ ಅಂತ. ಡೆಡಿಕೇಶನ್ ಇಲ್ಲದೆ ಇದ್ರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಬಹುತೇಕ ನೀವು ಕ್ವಶನ್ ಹೇಳ್ಬಿಟ್ರೆ ಸಾಕು, ಇದು ಇಂಥ ಎಕ್ಸಾಮ್ ಬಿದ್ದದೆ ಅಂತ 99% ಹೇಳ್ಬಿಡ್ತೀನಿ ನಾನು. ಸೊ ಅಷ್ಟು ನೆನಪಲ್ಲಿ ಇಟ್ಕೊತೀನಿ. 2017 KPSC ಗ್ರೂಪ್ಸ್ ಇಲ್ಲಿ ಕೇಳಿದ್ರು, ಬಹಳ ಜನ ತಪ್ಪು ಮಾಡಿದ್ರು. ಏನಂತ ಕೇಳಿದ್ರು ಗೊತ್ತಾ? ಬಹುಮನಿ ಸುಲ್ತಾನರ ಆರಂಭದ ಪ್ರಧಾನಮಂತ್ರಿ ಯಾರಾಗಿದ್ರು ಅಂತ. ಆಪ್ಷನ್ ಅಲ್ಲಿ ಸೈಫುದ್ದೀನ್ ಗೋರಿ, ಅಜಿಜುದ್ದೀನ್ ಕಮ್ಮರ್ರು, ಇಸ್ಮಾಯಿಲ್ ಶಾಮುಕ್ಕು ಮತ್ತು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮೊಹಮ್ಮದ್ ಗವಾನ್ ಕೊಟ್ಟಿದ್ರು. ಏನ್ ನಮ್ಮ ಅಣ್ಣದಿರು ನಮ್ಮ ಅಕ್ಕದಿರು ಹೊಡೆದಿದ್ದೆ ಮೊಹಮ್ಮದ್ ಗವಾನ್. ಇದು ಒಂದು ಪಾಯಿಂಟ್ ಬಂತು. ಪೊಲೀಸ್ ಅದು KPSC ಗ್ರೂಪ್ಸ್ ಯಾವ್ದಂತ ಸೆಲೆಬ್ರೇಷನ್ ಮಾಡಿಬಿಟ್ರು ಹುಡುಗರು. ಬಟ್ ಕೀ ಆನ್ಸರ್ ಬಿಟ್ಟಾಗ ಅವ್ರಿಗೊಂದು ಶಾಕ್ ಆದಿತ್ತು. ಏನು ಅಂದ್ರೆ ಸೈಫುದ್ದೀನ್ ಗೋರಿ ಅಂತ ಆನ್ಸರ್ ಕೊಟ್ಟಿದ್ರು. ಯಾಕೆ ಸರ್ ಇದು ಉತ್ತರ ಅಂದ್ರೆ, ಪ್ರಶ್ನೆ ಅರ್ಥ ಮಾಡ್ಕೊಳ್ರಿ, KPSC ಪ್ರಶ್ನೆ ಅರ್ಥ ಮಾಡ್ಕೊಳ್ರಿ. ಪ್ರಾರಂಭದಲ್ಲಿ ಬಹುಮನಿ ಸುಲ್ತಾನರ ಪ್ರಾರಂಭದಲ್ಲಿ ಪ್ರಧಾನಮಂತ್ರಿ ಆದವರು ಯಾರು ಅಂತ ಕೇಳಿದ್ದು ಮಾಲಿಕ್ ಸೈಫುದ್ದೀನ್ ಗೋರಿ. ಪ್ರಾರಂಭ ಅಂದ್ರೆ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ ತಾನೇ ಪ್ರಾರಂಭ ಮಾಡಿದ್ದು, ಆತನ ಮಂತ್ರಿ ತಾನೇ ಮಾಲಿಕ್ ಸೈಫುದ್ದೀನ್ ಗೋರಿ. ಮೊಹಮ್ಮದ್ ಗವಾನ್ ಬರೋದು ಯಾವಾಗ? ಮೊಹಮ್ಮದ್ ಗವಾನ್ ನಂತರ ಇಡೀ ಸಾಮ್ರಾಜ್ಯನೇ ಅಂತ್ಯ ಆಗುತ್ತೆ, 5 ಭಾಗಗಳಾಗಿ ಡಿವೈಡ್ ಆಗುತ್ತೆ. ಅಷ್ಟಾದ್ರೂ ಯೋಚನೆ ಮಾಡ್ಬೇಕು ತಾನೆ. ಈ 3ರಲ್ಲಿ ಯಾವ್ದೋ ಒಂದು ಬರ್ದಿದ್ರು ನಂಗೆ ಬೇಜಾರಾಗ್ತಿರ್ಲಿಲ್ಲ ಹುಡುಗರು. ಈ ಮೊಹಮ್ಮದ್ ಗವಾನ್ ಬರಲ್ಲ, ಅದು ತುಂಬಾ ಬೇಜಾರಾಯ್ತು. ಅದೇನು ಹೇಳ್ತಾರಲ್ಲ, ರಾತ್ರಿ ಕಂಡು ಬಾವಿಗೆ ಅಗ್ಲೋಗ್ ಬೀಳೋದು ಅಂತ, ಹಂಗಾಯ್ತು ನಮ್ಮ ಹುಡುಗರ ಕತೆ. ಆರಂಭ ಅಂತ ಕೇಳಿದಾಗ ಮಾಲಿಕ್ ಸೈಫುದ್ದೀನ್ ಗೋರಿ ಒಂಚೂರು ತಲೆ ಓಡಿಸ್ಬೇಕು ಎಕ್ಸಾಮ್ ಅಲ್ಲಿ. ನಂತರ ಮೀರಜ್ಜು, ಕಲ್ಯಾಣ, ಮಹೇಂದ್ರಿ, ಮುಧೋಳ, ಜಮಖಂಡಿ, ಕೊಟ್ಟೂರು, ಕೊಲ್ಲಾಪುರಗಳನ್ನ ಗೆದ್ರು. ದಿಸ್ ಇಸ್ ನಾಟ್ ಇಂಪಾರ್ಟೆಂಟ್, ನೋಡ್ಕೊಳ್ರಿ ಒಂದ್ಸಲಿ ಅಂತ ಅಷ್ಟೇನೆ. ಗೋವಾ, ಕಾರಪಟ್ನ, ದಾಬೋಲ್ಗಳನ್ನ ವಶಪಡಿಸ್ಕೊಳ್ತಾನೆ ತದನಂತರದಲ್ಲಿ. ನೆಕ್ಸ್ಟ್ ಇದು ನೋಡಿ, ಇದು ವೆರಿ ಇಂಪಾರ್ಟೆಂಟ್. ಕಲಬುರ್ಗಿಯನ್ನ ಅಹಶನಾಬಾದ್ ಎಂದು ಪುನರ್ನಾಮಕರಣ ಮಾಡಿ ತನ್ನ ಕ್ಯಾಪಿಟಲ್ ಸಿಟಿ ರಾಜಧಾನಿಯಾಗಿ ಮಾಡ್ಕೊಳ್ತಾನೆ. ಈಗ ಆಲ್ರೆಡಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಇಟ್ ಈಸ್ ದ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಆರಂಭದ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಕಲಬುರ್ಗಿನೇ ಬರೀಬೇಕು. ನಂತರದ ರಾಜಧಾನಿ ಕೇಳಿದ್ರೆ ಬೀದರೇ ಬರೀಬೇಕು. ಬಹುಮನಿ ಸುಲ್ತಾನರ ರಾಜಧಾನಿ ಕೇಳಿದ್ರೆ ಕಲಬುರ್ಗಿ, ಬೀದರ್ ಬರೀಬೇಕು. ನೆಕ್ಸ್ಟ್ ನೋಡಿ, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಈತ ತನ್ನ ಸಾಮ್ರಾಜ್ಯವನ್ನ ತರಫ್ಗಳಾಗಿ ವಿಭಾಗಿಸ್ತಾನೆ. 2018 PU ಲೆಕ್ಚರರ್ ಎಕ್ಸಾಮ್ ಅಲ್ಲಿ ಕೇಳಿದ್ರು, ಬಹುಮನಿ ಸುಲ್ತಾನರ ಕಾಲದ ಪ್ರಾಂತ್ಯಗಳನ್ನ ಏನಂತೀವಿ ಅಂತ. ತರಫ್. ಬಹುಮನಿ ಸುಲ್ತಾನರ ಕಾಲದ ಪ್ರಾಂತ್ಯಗಳನ್ನ ಏನಂತೀವಿ? ತರಫ್. ಬಹುಮನಿ ಸುಲ್ತಾನರ ಕಾಲದ ಪ್ರಾಂತ್ಯಗಳನ್ನ ಏನಂತೀವಿ? ತರಫ್ಗಳು ಅಂತ ಕರಿತೀವಿ. ದೌಲತಾಬಾದ್, ಬಿರಾರ್, ಬೀದರ್, ಕಲಬುರ್ಗಿ. ದೌಲತಾಬಾದ್, ಬೀರಾರ್, ಬೀದರ್, ಕಲಬುರ್ಗಿ 4 ಪ್ರಾಂತ್ಯಗಳಾಗಿ ವಿಭಾಗಿಸಿ ಅದರ ಮುಖ್ಯಸ್ಥರನ್ನಾಗಿ ತರಫ್ದಾರರನ್ನ ನೇಮಕ ಮಾಡ್ತಾನೆ. ಅದರ ಮುಖ್ಯಸ್ಥರನ್ನಾಗಿ ತರಫ್ದಾರರನ್ನ ಅಂದ್ರೆ 4 ತರಫ್ಗಳನ್ನ ಮಾಡ್ತಾನೆ. ಬಹುಮನಿ ಸುಲ್ತಾನರ ಅಥವಾ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾನ ಕಾಲದ ತರಫ್ಗಳು ಯಾವುವು ಅಂದ್ರೆ ದೌಲತಾಬಾದ್, ಬಿರಾರ್, ಬೀದರ್, ಕಲಬುರ್ಗಿ. ಅರ್ಥ ಆಯ್ತಪ್ಪ? ತರಫ್ಗಳ ಮುಖ್ಯಸ್ಥರನ್ನ ಏನಂತಾರೆ ಅಂದ್ರೆ ತರಫ್ದಾರರು. ತರಫ್ ಎಂದರೆ ಪ್ರಾಂತ್ಯ. ತುಂಬಾ ಇಂಪಾರ್ಟೆಂಟ್ ಇದು. ಇದಾದ್ಮೇಲೆ ಬಾಗ್ದಾದ್ನ ಖಲೀಫನಿಂದ ಮಾನ್ಯತೆ ಪಡೆದ ಈತ ತನ್ನ ನಾಣ್ಯಗಳ ಮೇಲೆ 2ನೇ ಅಲೆಕ್ಸಾಂಡರ್ ಎಂದು ಟಂಕಿಸಿದನು. ನಿಮ್ಗೆ ಎಕ್ಸಾಮ್ ಆಗಿ ಏನಾರು 2ನೇ ಅಲೆಕ್ಸಾಂಡರ್ ಯಾರು ಅಂತ ಕೇಳಿದ್ರೆ ಸೊ ಅದು ಅಲ್ಲಾವುದ್ದೀನ್ ಖಿಲ್ಜಿ. ಇವ್ರನ್ನ ಬರಿಬಾರ್ದು. ಅರೆ ತನ್ನನ್ನ ತಾನು 2ನೇ ಅಲೆಕ್ಸಾಂಡರ್ ಎಂದು ನಾಣ್ಯಗಳ ಮೇಲೆ ಮುದ್ರಿಸಿಕೊಂಡಂತ ದೊರೆ ಯಾರು ಅಂತ ಕೇಳಿದ್ರೆ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಶಾ. ಈ ಡಿಫ್ರೆನ್ಸಿಯೇಷನ್ ಅರ್ಥ ಮಾಡ್ಕೊಳ್ರಿ. ನೆಕ್ಸ್ಟ್, ಧಾರ್ಮಿಕವಾಗಿ ಉದಾರಿಯಾಗಿದ್ದ ಈತ ಹಿಂದೂಗಳ ಮೇಲೆ ಜಜಿಯಾ ಕಂದಾಯವನ್ನ ರದ್ದುಗೊಳಿಸ್ತಾನೆ. ಏನು ಜಜಿಯಾ ಕಂದಾಯ ಅಂದ್ರೆ? ಮುಸ್ಲಿಂ ಚಕ್ರವರ್ತಿಗಳು ಹಿಂದೂಗಳ ಮೇಲೆ ವಿಧಿಸುತ್ತಿದ್ದ ತೆರಿಗೆ. ಇದನ್ನೇ ಜಜಿಯಾ ಟ್ಯಾಕ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ದೆಹಲಿ ಸುಲ್ತಾನ್ರಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡಿದಂತನು ಅಲ್ಲಾವುದ್ದೀನ್ ಖಿಲ್ಜಿ. ಇದಕ್ಕೆ ಬ್ರಾಹ್ಮಣರನ್ನ ಬಿಟ್ಟು ಆತ ಇಂಟ್ರೊಡ್ಯೂಸ್ ಮಾಡಿರ್ತಾನೆ. ಸೊ ಇದಕ್ಕೆ ಫಿರೋಜ್ ಶಾ ತುಘಲಕ್ ಬ್ರಾಹ್ಮಣರನ್ನು ಸೇರಿಸಿ ಜಜಿಯಾ ತಲೆ ಕಂದಾಯವನ್ನ ವಸೂಲಿ ಮಾಡ್ತಾನೆ. ಮಿಡಲ್ ಹಿಸ್ಟ್ರಿ ಬಂದಾಗ ಈ ಟ್ಯಾಕ್ಸಸ್ ಬಗ್ಗೆ ಡಿಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಬಟ್ ಇವನ್ ಹಿಂದೂಗಳ ಬಗ್ಗೆ ಸಾಫ್ಟ್ ಕಾರ್ನರ್ ಇತ್ತು ನೋಡಿ. ಇನ್ನೊಂದು ವೆರಿ 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 ಇಂಪಾರ್ಟೆಂಟ್, ಇಸಾಮಿ. ಯಾರಲ್ರಿ? ಇಸಾಮಿ ಫುತುಹ್ ಉಸ್ ಸಲಾತಿನ್ ಎಂಬ ಪರ್ಷಿಯನ್ ಭಾಷೆಯ ಐತಿಹಾಸಿಕ ಕೃತಿಯನ್ನ ರಚಿಸ್ತಾನೆ. ಇಸಾಮಿ ಫುತುಹ್ ಉಸ್ ಸಲಾತಿನ್ ಎಂಬ
ಪರ್ಷಿಯನ್ ಭಾಷೆಯ ಐತಿಹಾಸಿಕ ಕೃತಿಯನ್ನು ರಚಿಸ್ತಾನೆ. ಈ ಕೃತಿಯಲ್ಲಿರ್ತಕ್ಕಂಥ ಮಾಹಿತಿ ಬಹುಮನಿ ಸಾಮ್ರಾಜ್ಯ ಸ್ಥಾಪನೆ. ಇಸಾಮಿ ಕೃತಿ ಯಾವುದು? ಫುತುಹ್ ಉಸ್ ಸಲಾಥಿನ್. ಇದು ಯಾವ ಭಾಷೆಯಲ್ಲಿದೆ? ಪರ್ಷಿಯನ್ ಭಾಷೆಯಲ್ಲಿದೆ. ಇದೇನನ್ನ ಮಾಹಿತಿ ನೀಡುತ್ತದೆ? ಬಹುಮನಿ ಸಾಮ್ರಾಜ್ಯ ಸ್ಥಾಪನೆಯ ಬಗ್ಗೆ ಮಾಹಿತಿಯನ್ನ ನೀಡುತ್ತದೆ. ನೆಕ್ಸ್ಟ್, 1ನೇ ಮೊಹಮ್ಮದ್ ಶಾ 1358ರಿಂದ 1375. 1358ರಿಂದ 1375. ಈಗ ಅಲ್ಲಾವುದ್ದೀನ್ ಹಸನ್ ಗಂಗು ಮೊಹಮ್ಮದ್ ಶಾ ಎಕ್ಸಾಮ್ ಪಾಯಿಂಟ್ ಆಫ್ ಎಲ್ಲ ಅರ್ಥ ಆಯ್ತಾ? ಓಕೆ. 1ನೇ ಮೊಹಮ್ಮದ್ ಶಾ 1358ರಿಂದ 1375. ಬಹುಮನ್ ಶಾನ ಮರಣದ ನಂತರ ಅವನ ಹಿರಿಯ ಮಗನಾದ ಮೊಹಮ್ಮದ್ ಶಾ ಅಧಿಕಾರಕ್ಕೆ ಬರ್ತಾನೆ. ಇದು ನಿಮ್ಗೆ ಅಂಡರ್ಸ್ಟುಡ್. ತನ್ನ ದಂಡನಾಯಕ ಉಮರ್ ಬಹದ್ದೂರ್ ಖಾನನ ನೆರವಿನಿಂದ ವಾರಂಗಲ್ ಮೇಲೆ ದಾಳಿ ಮಾಡಿ ಕಾಪಯ್ಯ ನಾಯಕನನ್ನ ಸೋಲಿಸಿ ಗೋಲ್ಕಂಡವನ್ನ ಗೆಲ್ತಾನೆ. ನಿಮಗೆ ಸಿಂಪಲ್, ಗೋಲ್ಕಂಡವನ್ನ ಗೆದ್ದ ಬಹುಮನಿ ಸುಲ್ತಾನ ಯಾರು ಅಂತ ಕೇಳ್ಬೋದು ಅಷ್ಟೇ. ಇನ್ನೇನಿಲ್ಲ. ಹೆಚ್ಚಾಗಿ ಯಾರು ಹೋಗಿದ್ದ, ಯಾರು ಬಂದಿದ್ದ ಕೇಳುವ ಸಾಧ್ಯತೆಗಳು ತುಂಬಾ ಕಡಿಮೆ. ಟೀಚರ್ಸ್ ಕೇಸೆಟ್ ಅಲ್ಲಿ ಏನಾರ ಇತ್ತವ್ ಕೇಳ್ಬೋದು. ಜನರಲ್ ಎಕ್ಸಾಮ್ ಅಲ್ಲಿ ಕೇಳುವ ಸಾಧ್ಯತೆಗಳು ಕಡಿಮೆ. ಗೋಲ್ಕಂಡವನ್ನ ಗೆದ್ದಂತವನು ಯಾರು ಅಂತ ಕೇಳ್ಬೋದು? 1ನೇ ಮೊಹಮ್ಮದ್ ಶಾ. ನೆಕ್ಸ್ಟ್, ಇವರಿಂದ ಅತ್ಯಂತ ಬೆಲೆ ಬಾಳುವ ಹಸಿರು ನೀಲಿ ಬಣ್ಣದ ಅರಳನ್ನು ಹೊಂದಿದ್ದ ಸಿಂಹಾಸನವನ್ನ ಪಡೆದ. ಹಾಗಾದ್ರೆ ನೋಡಿ, ಈ ಪಾಯಿಂಟ್ ಇಂಪಾರ್ಟೆಂಟು. ಬಹುಮನಿ ಸುಲ್ತಾನರಿಗೆ ಹಸಿರು ನೀಲಿ ಬಣ್ಣದ ಅರಳು ಹೊಂದಿದ ಸಿಂಹಾಸನವನ್ನ ನೀಡಿದ್ದು ಅಥವಾ ಎಲ್ಲಿಂದ ಗೆದ್ದು ತಂದ್ರು ಅಂತ ಕೇಳಬಹುದು. ಗೋಲ್ಕಂಡ ಅರ್ಥ ಆಯ್ತಪ್ಪ? ಇದೇ ಸುಲ್ತಾನರ ಅಧಿಕೃತ ಸಿಂಹಾಸನವಾಯಿತು. ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಇವನ ಆಳ್ವಿಕೆಯಲ್ಲೇ ವಿಜಯನಗರದೊಂದಿಗೆ ಘರ್ಷಣೆ ಪ್ರಾರಂಭ ಆಗಿದ್ದು. ಆ ಟೈಮಲ್ಲಿ 1ನೇ ಬುಕ್ಕರಾಯ ರಾಜ ಇರ್ತಾನೆ, ವಿಜಯನಗರದ ಅರಸ. ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ಡ್. ನೆಕ್ಸ್ಟ್, ಕಲಬುರಗಿಯಲ್ಲಿ ನಡೆದ ಸಮಾರಂಭಕ್ಕೆ ಆಗಮಿಸಿದ ಸಂಗೀತಗಾರರಿಗೆ ಸಂಭಾವನೆಯನ್ನ ನೀಡುವಂತೆ ವಿಜಯನಗರದ 1ನೇ ಬುಕ್ಕರಾಯನನ್ನ ಒತ್ತಾಯಿಸ್ತಾನೆ. ಯಾಕಂದ್ರೆ ಬಹುಮನಿ ಮತ್ತು ವಿಜಯನಗರದ ನಡುವೆ ಸಂಘರ್ಷ ಪ್ರಾರಂಭ ಆಗಿತ್ತು. ಇವನು ದೆಹಲಿಯಿಂದ ಏನ್ ಮಾಡ್ದ? ಸಂಗೀತಗಾರರನ್ನ ಕರೆಸ್ತಾ ಮ್ಯೂಸಿಕ್ ಎಲ್ಲ ಚೆನ್ನಾಗಿ ಕೇಳಿ ಎಂಜಾಯ್ ಮಾಡಿ ಪಾರ್ಟಿ ಮಾಡ್ದ, ಅಥವಾ ಸಂಗೀತವನ್ನ ಏರ್ಪಡಿಸ್ತಾ ಅವರಿಗೆ ಸ್ಯಾಲ್ರಿ ನೀವು ಕೊಡ್ರಿ ಅಂತ 1ನೇ ಬುಕ್ಕರಾಯನ್ಗೆ ಹೇಳ್ದ. ಯಾಕೆ ಸರ್ ಹೇಳ್ದ ಅಂದ್ರೆ, ವಿಜಯನಗರ ನಾವು ಯುದ್ಧ ಮಾಡ್ಬಿಟ್ರೆ ಸೋತ್ ಬಿಡ್ತಾರೆ, ನಮ್ಮ ಸಾಮಂತರು ಇದ್ದಂಗ ಅವರು, ಹಾಗಾಗಿ ನೀವು ಕೊಡ್ರಿ ಅಂತ ಹೇಳ್ದ. ಆವಾಗ್ಲೇ ಸಂಭಾವನೆ ನೀಡದೆ ಇರೋದ್ರಿಂದ ಸಿರ್ಗುಪ್ಪದಲ್ಲಿ ನೋಡಿ, ಇತ್ತೀಚೆಗೆ ಮೊನ್ನೆ KPSC UPSC ಯಾವುದು KS ಮತ್ತೆ AS ಒಂದು ಎಕ್ಸಾಮ್ ಆಯ್ತಲ್ಲ ಹುಡುಗರ್ಗೆ, ಯಾವ್ದಕ್ಕೆ ಸೆಲೆಕ್ಟ್ ಮಾಡ್ಕೊಳಕ್ಕೆ ಗೌರ್ಮೆಂಟ್ ಇಂದ. ಆ ಎಕ್ಸಾಮ್ ಅಲ್ಲಿ ಎಂತೆಂತ ಕಳ್ಳಿಗಾಲ ಕದನ ಅವೆಲ್ಲ ನಾವು ಕೇಳೇ ಇಲ್ಲ ಮರಯ್ಯ. ಅಂತ ಕದನಗಳನ್ನ ಕೇಳಿದಾನೆ ಎಕ್ಸಾಮ್ ಅಲ್ಲಿ. ಅಂದ್ರೆ ಇನ್ ಫ್ಯೂಚರ್ ಅಲ್ಲಿ ಈ ತರ ಗಿರ್ಗುಪ್ಪ ನೀವು ನೋಡೇ ಇರಲ್ಲ, ಹಂಗೆ ಹೋಗ್ಬಿಟ್ಟಿರ್ತೀರ. ಬಟ್ ನಾನು ಬುಕ್ಕಲ್ಲಿ ಬರ್ದಿದ್ದೀನಿ, ನೋಡ್ಬೇಕು. ಈ ತರದ ಪಾಯಿಂಟ್ಗಳು ಒಂದೊಂದು ಕ್ವಶನ್ಗಳು ನಮ್ ಕೆಲಸ ಕಳೆದು ಬಿಡ್ತವೆ. 1300. ಯಾಕಂದ್ರೆ 1ನೇ ಬುಕ್ಕರಾಯನ್ಗೂ 1ನೇ ಮೊಹಮ್ಮದ್ ಶಾನ್ಗೂ ಯಾವ ಸ್ಥಳದಲ್ಲಿ ಯುದ್ಧ ನಡೀತು ಅಂತ ಕೇಳಿದ್ರೆ, ಅಥವಾ ಕಾಲಾನುಕ್ರಮಕ್ಕೆ ಸಿರ್ಗುಪ್ಪ ಯುದ್ಧ ಹಾಕಿದ್ರೆ ನೀವೆಲ್ಲೂ ಓದ್ತೀರ. ಅವಾಗ ತಾಳಿಕೋಟೆ ಎಲ್ಲರಿಗೂ ಗೊತ್ತಿರ್ತದೆ. ಅರ್ಥ ಆಯ್ತಾ? ಮೊದ್ಲು ತಾಳಿಕೋಟೆ ಕದನ ನೋಡ್ರಿ, ತಾಳಿ ಕಟ್ಟಕ್ ಅವಕಾಶ ಸಿಗ್ತದೆ ಅಂತ ಹೇಳ್ತಿದ್ದು. ಇವಾಗ ಹಂಗಲ್ಲ, ತಾಳಿಕೋಟೆ ಕದನ ನೋಡ್ರು ಅವಕಾಶ ಸಿಕ್ಕಲ್ಲ. ಸಿರ್ಗುಪ್ಪ ಕದನ ನೋಡ್ರಿ ಏನೋ ಸಿಗ್ಬೋದೇನೋ, ಅಷ್ಟು ಡೆಪ್ತ್ ಪ್ರಶ್ನೆಗಳು ಹೋಗ್ತಾವೆ. 1366ರಲ್ಲಿ ಸಿರ್ಗುಪ್ಪದಲ್ಲಿ ಯುದ್ಧ ನಡೆಯುತ್ತೆ. ಬುಕ್ಕರಾಯಲ್ ಸೋಲ್ತಾನೆ, ಸಂಗೀತಗಾರರಿಗೆ ಸಂಭಾವನೆ ಕೊಡ್ತಾನೆ. ದಟ್ಸ್ ನಾಟ್ ಎ ಮ್ಯಾಟರ್. ಒಟ್ಟಾಗಿ ಯುದ್ಧ ನಡೆದಿದ್ದು ನೋಡ್ಕೊಂಡ್ರೆ ಸಾಕು. ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಈತ ಯುದ್ಧದಲ್ಲಿ ಸಿಡಿಮದ್ದನ್ನ ಬಳಸ್ತಾನೆ. ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಸಿಡಿಮದ್ದನ್ನ ಬಳಸಿದಂತ ಬಹುಮನಿ ಸುಲ್ತಾನ 1ನೇ ಮೊಹಮ್ಮದ್ ಶಾ. ವೆರಿ ಇಂಪಾರ್ಟೆಂಟ್. KPSC 2017 ಸುಮಾರು ಗ್ರೂಪ್ ಸಿ ಎಕ್ಸಾಮ್ಗಳಾದ. ಅದ್ರಲ್ಲಿ ಒಂದು ಎಕ್ಸಾಮ್ ಅಲ್ಲಿ ಕೇಳಿದ್ರು, ಕಲಬುರಗಿಯ ಜಾಮಿಯಾ ಮಸೀದಿ ಎಷ್ಟರಲ್ಲಿ ನಿರ್ಮಾಣ ಆಯ್ತು ಅಂತ ಇಯರ್ ಕೇಳಿದ್ರು. 1367ರಲ್ಲಿ. ಈ ಜಾಮಿಯಾ ಮಸೀದಿಯನ್ನ ಕಲಬುರಗಿಯಲ್ಲಿ ನಿರ್ಮಾಣ ಮಾಡಿದ್ದು ರಫಿ ಅಂತಕ್ಕಂಥ ಶಿಲ್ಪಿ. ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್. ನೆಕ್ಸ್ಟ್, ಬಜಾರ್ ಮಸೀದಿ, ಶಾ ಬಜಾರ್ ಮಸೀದಿ ಮತ್ತು ತನ್ನದೇ ಆದ ಗೋರಿಯನ್ನ ಈತ ನಿರ್ಮಿಸ್ಕೊಳ್ತಾನೆ. ಬಟ್ ನಮ್ಗೆ ದಿಸ್ 2 ಪಾಯಿಂಟ್ಸ್, ಯಾವುದು ದಕ್ಷಿಣ ಭಾರತದಲ್ಲಿ ಮೊದಲ ಬಾರಿಗೆ ಯುದ್ಧ ಸಿಡಿಮದ್ದು ಮತ್ತು ಜಾಮಿಯಾ ಮಸೀದಿ, ಇವೆರಡು ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಇವನ ಆಸ್ಥಾನದಲ್ಲಿ ಜೈನುದ್ದೀನ್ ದೌಲತಾಬಾದಿ ಮತ್ತು ನಿಜಾಮುದ್ದೀನ್ ಬರೌನಿ ಎಂಬ ಸ್ಕಾಲರ್ಸ್ ಇರ್ತಾರೆ. ಇವು 1, 2 ಸರಿ 3, 4 ಸರಿ ಈ ತರದ ಪಾಯಿಂಟ್ಗೆ ಬರುವ ಸಾಧ್ಯತೆಗಳಿರುತ್ತೆ. ಅದಾದ್ಮೇಲೆ ಅಲ್ಲಾವುದ್ದೀನ್ ಮುಜಾಹಿದೀನ್ ಶಾ, ನಂತರ ದಾವೂದ್ ಶಾ ಕೆಲವು ಕಾಲ ಆಳ್ವಿಕೆ ಮಾಡ್ತಾರೆ. ಇದು ಕಾಲಾನುಕ್ರಮಕ್ಕೆ ಏನಾದ್ರು ಟೆಕ್ನಿಕಲಿ ಕೇಳ್ಬಿಟ್ಟಾರ ಅಂತ ಇವನ್ನ ಹಾಕಿದೀನಿ, ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್, 2ನೇ ಪಾಠ ಅರ್ಥ ಆಗ್ತದಪ್ಪ ನಿಮ್ಗೆ? ಅರ್ಥ ಆಗ್ತದಲ್ವಾ? ನೋಡಿ, ನಿಮ್ಮ ಎನ್ಕರೇಜ್ಮೆಂಟ್ ಇದೆಯಲ್ಲ, ಅದರಿಂದಾಗಿ ನನಗೆ ಪಾಠ ಮಾಡಕ್ ಉತ್ಸಾಹ ಬರ್ತದೆ. ಸೊ ಓಕೆ. ಆಮೇಲೆ ಸಾಧ್ಯವಾದಷ್ಟು ನಾನು ನಿಮ್ಗೆ ಯಾರು ತುಂಬಾ ಬಡ ಮಕ್ಳಿದ್ದೀರೋ ಅವ್ರಿಗೆ ಉಚಿತವಾಗೇ ಕೊಡೋದು ನಾನು ಯಾವಾಗ್ಲೂ. ನಾನು ಸ್ವಲ್ಪ ಇಲ್ಲಿ ಒಂದು ನಮ್ಮ ಸ್ಟೂಡೆಂಟ್ ಫೀಡ್ಬ್ಯಾಕ್ ಏನು ಅಂದ್ರೆ, ಸರ್ ಉಚಿತವಾಗಿ ಕೊಟ್ಟಷ್ಟು ನೆಗ್ಲೆಕ್ಟ್ ಮಾಡೋರು ಜಾಸ್ತಿ ಇರ್ತಾರೆ ಸರ್, ಸ್ವಲ್ಪ ಅದಕ್ಕೇನಾರ ಫೀಸ್ ವ್ಯವಸ್ಥೆ ಮಾಡಿ ಅಂತಾರೆ. ಬಟ್ ನಾನು ಏನ್ ಮಾತು ಕೊಟ್ಟಿದ್ದೀನಿ, ಬಡ ಮಕ್ಳಿಗೆ ಯಾವತ್ತೂ ಉಚಿತವಾಗಿ ಕೊಡ್ತೀನಿ. ನೋಡೋಣ ಅದೇನ್ ಆಲ್ಟರ್ನೇಟಿವ್ ಪ್ಲಾನ್ ಮಾಡ್ಬೋದು, ಅದನ್ನ ಮಾಡ್ತೀನಿ. ಮನಿ ಇಸ್ ನಾಟ್ ಎ ಮ್ಯಾಟರ್ ಬಿಡಿ.
ನನ್ನ ಕೆಲಸ ನೀವು ಪ್ರೋತ್ಸಾಹ ಮಾಡ್ತಿರಲ್ಲ, ದಟ್ ಈಸ್ ದ ಮ್ಯಾಟರ್, ದಟ್ ಈಸ್ ದ ಮ್ಯಾಟರ್. ಅದು ನಾನು ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಏನೋ ನಿಮ್ಮನ್ನ ಓಲೈಸಕ್ಕೆ, ನಿಮ್ಮ ಅನುಕಂಪ ಪಡೆಯಕ್ಕೆ ನಾನು ಹೇಳ್ತಾ ಇಲ್ಲ. ಶಾಂತಿ ಪ್ರಿಯನು, ಸುಸಂಸ್ಕೃತನು, ವಿದ್ವಾಂಸನು, ಧರ್ಮನಿಷ್ಠ ಸುಲ್ತಾನನು ಆಗಿದ್ದ. ನೋಡಿ, ಈ ಬೇಸುಡಲ್ಲಿ ಏನಾರ ಜನರಲ್ ಕ್ವಶನ್ ಬಂದ್ರೆ ಅದು ಎರಡನೇ ಮೊಹಮ್ಮದ್ ಶಾ ಅಂತ ನೆನ್ಪಿಟ್ಕೊಂಡ್ರೆ, ಅದಕ್ಕೆ ಪಾಯಿಂಟ್ ಹಾಕಿರ್ತೀನಿ. ಶಾಂತಿ ಪ್ರಿಯ ಅಂದ್ರೆ ಜಾಸ್ತಿ ಯುದ್ಧ ಮಾಡ್ಲಿಲ್ಲ. ಸುಸಂಸ್ಕೃತ, ಕಲ್ಚರ್ಡ್, ಕೋಪಿಷ್ಟ ಇನ್ನೇನೋ ಮಾಡ್ಲಿಲ್ಲ. ವಿದ್ವಾಂಸ, ಸ್ವತಃ ಸ್ಕಾಲರ್ ಆಗಿದ್ದ. ಧರ್ಮನಿಷ್ಠ ಇತ್ತು ಇವನಿಗೆ. ದರಿದ್ರ ಇವನ್ ಕಾಲದಲ್ಲಿ ಏನಾಯ್ತು, ಭೀಕರ ಕ್ಷಾಮ ತಲೆದೋರ್ತು. ಆಗ ಮಾಳ್ವ, ಗುಜರಾತ್ಗಳಿಂದ ಧಾನ್ಯ ತರಿಸಿಕೊಂಡು ಕ್ಷಾಮ ಪರಿಹಾರ ಕೈಗೊಂಡ. ಅಲ್ವಾ? ಸುಸಂಸ್ಕೃತ ಅಲ್ವೇನ್ರಿ? ಇನ್ನೊಬ್ರು ಹಸ್ತಿದ್ದಾರೆ ಎಂದಾಗ, ಇನ್ನೊಬ್ರು ಕಷ್ಟದಲ್ಲಿದ್ದಾರೆ ಎಂದಾಗ ನಾವು ಮಾನವೀಯತೆಯನ್ನ ತೋರ್ಸದ್ನೇ ಸುಸಂಸ್ಕೃತತೆ ಅಂತ ಕರಿತೀವಿ. ಅರ್ಥ ಆಯ್ತಾ? ಸೊ ಹಾಗಾಗಿ ಮಾಳ್ವ ಹಾಗೂ ಗುಜರಾತ್ ನಿಂದ ಧಾನ್ಯ ತರಿಸ್ಕೊಂಡು ಕ್ಷಾಮ ಪರಿಹಾರ ಮಾಡ್ತಾನಿದ್ದು, ದಟ್ ಈಸ್ ಮಾನವೀಯತೆ. ಅದು ಯಾರೇ ಆಗಿರ್ಲಿ ನಾವು ಸೆಲ್ಯೂಟ್ ಮಾಡ್ತೀವಿ ಈ ತರದ ಗುಣಗಳಿಗೆ. ಯಾರ ಆಳ್ವಿಕೆಯ ಕಾಲದಲ್ಲಿ ಕ್ಷಾಮ ತಲೆದೋರ್ತು, ಅಥವಾ ಹಿಂಗ್ ಕೊಡ್ತಾನೆ, ಬಹುಮನಿ ಸುಲ್ತಾನ ಎರಡನೇ ಮೊಹಮ್ಮದ್ ಶಾನ ಆಳ್ವಿಕೆಯ ಕಾಲದಲ್ಲಿ ಬರಗಾಲ ಬಂತು ಅಥವಾ ಕ್ಷಾಮ ಬಂತು. ಆರ್ ಗುಜರಾತ್ ಮತ್ತು ಮಾಳ್ವಾಗಳಿಂದ ಧಾನ್ಯ ತರಿಸ್ಕೊಂಡ. ಸರಿಯಾಗಿದೆ, ಸರಿಯಾಗಿದೆ, ಆರ್ ಸರಿಯಾಗಿದೆ, ಎಗೆ ಆರ್ ಕಾರಣವಾಗಿದೆ. ಅಥವಾ ಸರಿಯಾಗಿದೆ, ಆರ್ ಸರಿಯಾಗಿದೆ, ಎಗೆ ಆರ್ ಕಾರಣವಲ್ಲ. ಸರಿ, ಆರ್ ತಪ್ಪು, ತಪ್ಪು, ಆರ್ ಸರಿ, ಈ ತರ ಕೇಳ್ತಾನೆ. ಇದು ಒಂದೇ ಲೈನ್ ಹಿಡ್ಕೊಂಡು, ಈ ಲೈನ್ ನಿಮಗೆ ಚೆನ್ನಾಗಿ ಗೊತ್ತಿತ್ತು, ಅವ ಏನನ್ನ ಕೇಳಿ, ಸರಿ, ಆರ್ ಸರಿ, ಎಗೆ ಆರ್ ಕಾರಣ, ನಾನು ಕೊಟ್ಟಿರೋ ಕ್ವಶನ್ ಪ್ರಕಾರ. ಓಕೆ, ನಿಮ್ಗೆ ಕ್ವಶನ್ ಆನ್ಸರ್ನ ಖಂಡಿತ ಹೆಚ್ಚು ಬಿಡಿಸ್ಕೊಡ್ತೀನಿ. ಅದ್ರ ಜೊತೆಗೆ ಕಂಟಿನ್ಯೂಸ್ ಆಗಿ ಕರ್ನಾಟಕ ಹಿಸ್ಟ್ರಿ ಕ್ಲಾಸು ಮಾಡ್ಕೊಡ್ತೀನಿ. ದಯಮಾಡಿ ನನಗೆ ಸಮಯಾವಕಾಶ ಕೊಡಿ, ಒತ್ತಡ ಹಾಕ್ಬೇಡ್ರಿ. ನಂದೇ ಆದಂತಹ ಹೆಚ್ಚು ಜವಾಬ್ದಾರಿಯುತ ಕೆಲಸಗಳಿವೆ. ಬಟ್ ಮಾತು ಕೊಡ್ತಾ ಇದ್ದೀನಿ, ಇನ್ಮೇಲೆ ಹೆಚ್ಚು ಕ್ಲಾಸನ್ನ ಮಾಡ್ಕೊಡ್ತೀನಿ. ಫೈಜುಲ್ಲಾ ಅಂಜೂನನ್ನ ದೌಲತಾಬಾದಿನ ಸದರ್ ಇ ಜಹಾನ್ ಹುದ್ದೆಗೆ ನೇಮಿಸ್ತಾನೆ. ಫೈಜುಲ್ಲಾ ಅಂಜೂಮ್ನನ್ನ ದೌಲತಾಬಾದಿನ ಸದರ್ ಇ ಜಹಾನ್ ಮುಖ್ಯ ನ್ಯಾಯಾಧೀಶನ ಹುದ್ದೆಗೆ ನೇಮಿಸ್ತಾನೆ. ಈತ ಪ್ರಸಿದ್ಧ ಕವಿ ಹಫೀಜ್ನಿಗೆ ಏರಳವಾದ ಉಡುಗೊರೆಯನ್ನ ಕಳಿಸಿ ತನ್ನ ಆಸ್ಥಾನಕ್ಕೆ ಆಹ್ವಾನಿಸ್ತಾನೆ. ದುರಂತ ಬಿರುಗಾಳಿ ಮಿಶ್ರಿತ ಮಳೆ ಬಂದುದ್ರಿಂದ ಹಫೀಜ್ ಬರ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ನೋಡಿ, ಅತ್ಯವನ್ನ ವಿದ್ವಾಂಸ ಅಂತ ಕರೆಯೋದು. ನಾವ್ ಯಾರ ಜೊತೆಗಿರ್ತೀವಿ ಅನ್ನೋದ್ರ ಮೇಲೆ ನಮ್ ವ್ಯಕ್ತಿತ್ವ ನಿರ್ಧಾರ ಆಗತ್ತೆ. ದಟ್ ಈಸ್ ಕರೆಕ್ಟ್. ಸೊ ಓಕೆ, ನೆಕ್ಸ್ಟ್. ಆದ್ರೆ ನೋಡಿ, ಹೇಳಿದಲ್ಲ, ಪರ್ಷಿಯಾದಲ್ಲಿ ಚಂಡಮಾರುತ ಬಂದಿದ್ರಿಂದ ಅವ್ನು ಬರಕ್ಕಾಗ್ಲಿಲ್ಲ. ಇವನ್ ನಂತರ ಎರಡನೇ ಮೊಹಮ್ಮದ್ ಶಾ ನಂತರ ಗಿಯಾಸುದ್ದೀನ್, ನಂತರ ಶಂಶುದ್ದೀನ್ ಆಳ್ವಿಕೆ ಮಾಡ್ತಾರೆ. ನೆಕ್ಸ್ಟ್, ತಾಜುದ್ದೀನ್ ಫಿರೋಜ್ ಶಾ. ನೋಡ್ರಿ, 80 to 90% ಕಂಟೆಂಟ್ ನಾನೇ ಕಲೆಕ್ಟ್ ಮಾಡಿ ನಿಮಗೆ ಟೀಚಿಂಗ್ ಮಾಡ್ತಾ ಇದ್ದೀನಿ. ಹಂಗಂತ ನಾನು 100% ಪರ್ಫೆಕ್ಟ್ ಎಲ್ಲ ಕಲೆಕ್ಟ್ ಮಾಡಿದೀನಿ ಅಂತ ಹೇಳ್ತಿಲ್ಲ. ಅದಕ್ಕೆ ನಾನು 80 to 90% ಅಂತೀನಿ. ಎಕ್ಸಾಮ್ ಬರೋದನ್ನ ಹೇಳ್ತಾ ಇರೋದು. ಬಹುಮನಿ ಸುಲ್ತಾನರ ಬಗ್ಗೆ 100% ತಿಳ್ಕೊಳಕ್ ಯಾರ ಕೈಲೂ ಸಾಧ್ಯ ಇಲ್ಲ, ಅಷ್ಟು ವಿಚಾರಗಳಿವೆ. ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ 80 to 90% ನಾನು ಹೇಳ್ತಿದ್ದೀನಿ. ಇದನ್ನ ಮೀರಿ ಒಂದು 10% ಎಲ್ಲಿಂದ ನಾನು ಬರ್ಬೋದು. ಅದಕ್ಕೆ ಓಲ್ಡ್ ಕ್ವಶನ್ ಪೇಪರ್ ಬಿಡಿಸ್ರಿ. ನನ್ಕಿಂತ ಯಾರಾದ್ರೂ ಚೆನ್ನಾಗಿ ಪಾಠ ಮಾಡಿದ್ರಿ, ನನ್ಕಿಂತ ಯಾರಾದ್ರೂ ಒಳ್ಳೆ ಬುಕ್ ಬರ್ದಿರಿ, ನನ್ಕಿಂತ ಎಲ್ಲಾರು ಹೆಚ್ಚು ಕಂಟೆಂಟ್ ಸಿಕ್ಕಿರೆ, ದಯಮಾಡಿ ಎರಡನ್ನು ಮಿಶ್ರಣ ಮಾಡಿ ನಂದ್ರಲ್ಲಿ ಯಾವ್ದ್ರಿಲ್ಲ ಅದನ್ನ ಅಳವಡಿಸ್ಕೊಳ್ರಿ, ಅಥವಾ ಅವ್ರದ್ರಲ್ಲಿ ಯಾವ್ದಕ್ಕಿಂತ ವಿಶೇಷವಾಗಿ ನಾನು ಹೇಳಿದೀನಿ ಅದನ್ನ ಅಳವಡಿಸ್ಕೊಳ್ರಿ. ಈ ಮೂಲಕ ನೀವು ಅಪಾಯಿಂಟ್ ಆಗ್ರಿ. ನಾನು ಅಷ್ಟೇ ಕೇಳೋದು. ಅವ್ರ ಬುಕ್ ಓದ್ತೀರಾ, ಇವ್ರ ಬುಕ್ ಓದ್ತೀರಾ, ಯಾರ್ ಬುಕ್ ಓದ್ತೀರಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಫೈನಲಿ ನೀವು ಅಪಾಯಿಂಟ್ ಆಗೋದು ಇಂಪಾರ್ಟೆಂಟು. ನಾವೇನಾರ ಇಂಪ್ರೂವ್ ಮಾಡ್ಕೊಳ್ಳೋದಿದ್ರೆ ನನಗೆ ಇನ್ನೂ ಹೆಚ್ಚಿನ ಸಲಹೆ ಕೊಡಿ, ನಾನು ಇಂಪ್ರೂವ್ ಮಾಡ್ಕೊತೀನಿ. ಬಹುಮನಿ ಸುಲ್ತಾನಲ್ಲಿ ಅತ್ಯಂತ ಪ್ರಸಿದ್ಧ ಈತ ಎರಡನೇ ಮೊಹಮ್ಮದ್ ಶಾನ ಅಳಿಯ ಮಗ ಅಲ್ಲ. ಬಹುಮನಿ ಸುಲ್ತಾನರ ಅತ್ಯಂತ ಪ್ರಸಿದ್ಧ ದೊರೆ, ಅದ್ರಾಗ ಎರಡು ಮಾತಿಲ್ಲ. ಈತ ಅಧಿಕಾರಕ್ಕೆ ಬರಲು ನೆರವಾದ ಸಹೋದರ ಅಹಮದ್ನಿಗೆ ಖಾನ್ ಅಂತ ಇತ್ತೀಚೆಗೆ KA ಒಳಗಡೆ ಈ ತರ ಮೂಲೆಯಲ್ಲಿ ಹುಡುಕಿ ಪ್ರಶ್ನೆ ಕೇಳ್ತಾನೆ. ಅದಕ್ಕೆ ಇದನ್ನ ರೆಡ್ ಅಲ್ಲಿ ಹೈಲೈಟ್ ಮಾಡ್ಬಿಟ್ಟಿದ್ದೀನಿ. ನಮ್ಮ ಹುಡುಗರ್ಗೆ ಹಂಗೆ ನಾರ್ಮಲ್ ಆಗಿ ಕೊಟ್ರೆ ನೋಡೋದೇ ಇಲ್ಲ ಅಂತೇಳಿ. ಸಹೋದರ ಅಹಮದ್ನಿಗೆ ಖಾನ್ ಎಂಬ ಬಿರುದನ್ನ ನೀಡಿದನು. ನೆಕ್ಸ್ಟ್, ತನ್ನ ಸೈನಿಕ ಸಾಧನೆಗಳು ಏನು? ತನ್ನ ವಿರುದ್ಧ ಬಂಡಾಯವಾದ ಸಾಗರದ ಸಿಂಧುವನ್ನ, ರಾಜಮಹೇಂದ್ರಿಯ ದೇವರನ್ನ, ಉತ್ತರ ಕೇರಳದ ನರಸಿಂಗನನ್ನ ಸೋಲಿಸ್ತಾನೆ. ಇವೆಲ್ಲ 0.1% ಬರುವ ಸಾಧ್ಯತೆಗಳಿರ್ತವೆ. ಅದಕ್ಕೋಸ್ಕರ ಹೇಳ್ತೀನಿ. ಇತ್ತೀಚೆಗೆ ಕ್ವಶನ್ ಪೇಪರ್ ನೋಡ್ತಿದ್ದೀರಲ್ಲ, ಬಟ್ ನಾಟ್ ಇಂಪಾರ್ಟೆಂಟ್. ದಂಡನಾಯಕ ಕಾಜಿ ಸಿರಾಜನ ನೆರವಿಂದ ವಿಜಯನಗರದ ಎರಡನೇ ಹರಿಹರನನ್ನ ಸೋಲಿಸ್ತಾನೆ. ಅಂದ್ರೆ ಎರಡನೇ ಹರಿಹರನ ಮೇಲೂ ಕೂಡ ಇವನ್ ದಾಳಿ ಮಾಡಿದ್ದ ವಿಜಯನಗರದಲ್ಲಿ ಅನ್ನೋದೊಂದು ನೆನಪಿರ್ಲಿ. ಬಟ್ ಇಂಪಾರ್ಟೆಂಟ್ ಯಾರ ವಿರುದ್ಧ ಹೆಚ್ಚು ಯುದ್ಧ ಮಾಡ್ದ ಅಂದ್ರೆ ಈತ 1ನೇ ವಿಜಯನಗರದ ಅರಸ 1ನೇ ದೇವರಾಯನ ವಿರುದ್ಧ. ಈ ಚಿನ್ನದ ವ್ಯಾಪಾರಿಯ ಮಗಳಾದ ಪಾರ್ತಾಳನು ಅಂತ ಒಂದು ಹುಡುಗಿ ಇದ್ಲು. ಅವಳು ಮತ್ತೆ ಮುದ್ಗಲ್ ಪ್ರದೇಶ, ಎರಡು ರೀಸನ್ ಈ ಯುದ್ಧಕ್ಕೆ. ಒಂದು ಪಾರ್ತಾನಳು, ಇನ್ನೊಂದು ಯಾಸ್ ಯೂಶಲಿ ಮುದ್ಗಲ್ ಪ್ರದೇಶ. ವಿಜಯನಗರ ಸಾಮ್ರಾಜ್ಯ ಹೇಳ್ಬೇಕಾದ್ರೆ ಹೇಳಿದೀನಿ, ಮತ್ತೆ ಹೇಳಲ್ಲ, ದೋಪ್ ಪ್ರದೇಶ ಅಂತ. ಈ ಎರಡೂ ಕಾರಣಗಳಿಗಾಗಿ ಇವರಿಬ್ರಿಗೂ ಯುದ್ಧ ಆಗುತ್ತೆ. ಫೈನಲಿ 1406ರಲ್ಲಿ ದಾಳಿ ಮಾಡಿದಂತ ಈತ ಸುಲ್ತಾನನಿಂದ ದೇವರಾಯ ಸೋಲ್ತಾನೆ.
ನೆಕ್ಸ್ಟ್ ಎರಡನೇ ದೇವರ ಎರಡನೇ ಯುದ್ಧದಲ್ಲಿ ಸುಲ್ತಾನನನ್ನ ಸೋಲಿಸ್ತಾನೆ. ಇಲ್ಲಿ ಯಾರು ಗೆದ್ರು ಯಾರು ಸೋತ್ರು ಅನ್ನೋದಕ್ಕಿಂತ ಇಂಪಾರ್ಟೆಂಟು ಯಾಕೆ ದಾಳಿ ಮಾಡಿದ್ರು, ದಾಳಿ ಮಾಡಿದಾಗ ಪರಸ್ಪರ ಎದುರಾಳಿಗಳು ಯಾರು, ಇದನ್ನ ನೆನ್ಪಿಟ್ಕೊಳ್ರಿ ಸಾಕು. ಇದರಿಂದ ಸಾಮ್ರಾಜ್ಯದಲ್ಲಿ ಹಲವು ದಂಗೆಗಳಾಗಿ ಫಿರೋಜ್ ಶಾ, ತಾಜುದ್ದೀನ್ ಫಿರೋಜ್ ಶಾನೇ ಅಧಿಕಾರ ಕಳ್ಕೊಬೇಕಾಗಿತ್ತು ಸೋತಿದ್ರಿಂದ. ಎರಡನೇ ದೇವರಾಯ ತಾಜುದ್ದೀನ್ ಫಿರೋಜ್ ಶಾನ ಅಂತ್ಯಕ್ಕೆ ಕಾರಣ ಅಂತ ಹೇಳ್ತಾರೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. 1398ರಲ್ಲಿ ಭಾರತದ ಮೇಲೆ ಸಮರಖಂಡದ ತೈಮೂರ್ ಖಾನ್ ದಾಳಿ ಮಾಡ್ತಾನೆ ಉತ್ತರ ಭಾರತದ ಮೇಲೆ. ಈ ತುಘಲಕ್ ಸಂತತಿಯ ಅಂತ್ಯಕ್ಕೆ ಕಾರಣ ಆಗ್ತಾನೆ. ಇದೇ ಟೈಮಲ್ಲಿ ದಕ್ಷಿಣದಲ್ಲಿ ತಾಜುದ್ದೀನ್ ಫಿರೋಜ್ ಶಾ ಆಳ್ವಿಕೆ ಮಾಡ್ತಾ ಇರ್ತಾನೆ. ಆಗ ತಾಜುದ್ದೀನ್ ಫಿರೋಜ್ ಏನ್ ಮಾಡ್ತಾನೆ, ಎಲ್ಲಿ ತೈಮೂರ್ ದಕ್ಷಿಣ ಭಾರತದ ದಾಳಿ ಮಾಡ್ತಾನೆ ಅಂತೇಳಿ ತನ್ನ ರಾಯಭಾರಿಯನ್ನ ಮೊದಲೇ ಅಪಾರ ಸಂಪತ್ತಿನೊಂದಿಗೆ ತೈಮೂರನ ಬಳಿಗೆ ಕಳಿಸ್ಕೊಡ್ತಾನೆ. ಹಾಗಾಗಿ ಸಂಪತ್ತನ್ನ ಪಡೆದಂತ ತೈಮೂರ ದಕ್ಷಿಣ ಭಾರತದ ಮಾಳ್ವಾ ಮತ್ತು ಗುಜರಾತ್ಗಳ ಅಧಿಪತ್ಯವನ್ನ ಬಹುಮನಿ ಸುಲ್ತಾನರಿಗೆ ಬಿಟ್ಟುಕೊಡ್ತಾನೆ. ಪಾಯಿಂಟ್ ಅರ್ಥ ಆಯ್ತಲ್ಲ ನಿಮ್ಗೆ? ಪಾಯಿಂಟ್ ಅರ್ಥ ಆಯ್ತಲ್ಲ? ತೈಮೂರ್ ಖಾನನಿಗೆ ಅಪಾರವಾದಂತ ಸಂಪತ್ತು ಕೊಟ್ಟಿದ್ರಿಂದ ಆತ ದಕ್ಷಿಣ ಭಾರತದಲ್ಲಿದ್ದಂತ ಮಾಳ್ವಾ ಮತ್ತು ಗುಜರಾತ್ಗಳನ್ನ ಬಹುಮನಿ ಸುಲ್ತಾನರಿಗೆ ಬಿಟ್ಟುಕೊಡ್ತಾನೆ. ನೆಕ್ಸ್ಟ್ ನೋಡಿ, ಈ ಪಾಯಿಂಟ್ ಈಗ ಹೇಳ್ತೀನಲ್ಲ ಇದು ವೆರಿ ವೆರಿ ಇಂಪಾರ್ಟೆಂಟ್ ತಾಜುದ್ದೀನ್ ಫಿರೋಜ್ ಶಾನ ಬಗ್ಗೆ. ಯಾಕಂದ್ರೆ ಭೀಮಾ ತೀರದಲ್ಲಿ ಫಿರೋಜಾಬಾದ್ ಎಂಬ ಒಂದು ಹೊಸ ನಗರವನ್ನ ನಿರ್ಮಾಣ ಮಾಡ್ತಾನೆ. ಭೀಮಾ ತೀರದಲ್ಲಿ ಫಿರೋಜಾಬಾದ್ ಎಂಬ ಹೊಸ ನಗರವನ್ನ ನಿರ್ಮಾಣ ಮಾಡ್ತಾನೆ. ಈತನ ಆಳ್ವಿಕೆಯಲ್ಲಿ ಅರಬ್ಬು, ಟರ್ಕು, ಪರ್ಷಿಯಾಗಳಿಂದ ದಕ್ಷಿಣ ಭಾರತಕ್ಕೆ ವಿದೇಶಿಯರು ಬರ್ತಾರೆ. ಇವರನ್ನೇ ನಾವು ಅಫಾಕಿಗಳು ಅಂತ ಕರಿತೀವಿ. ಏನಂತ ಕರಿತೀವಿ? ಅಫಾಕಿಗಳು. ಅಫಾಕಿಗಳು ಅಂದ್ರೆ ಯಾರು? ಅರಬ್ಬು, ಟರ್ಕು, ಪರ್ಷಿಯಾಗಳಿಂದ ದಕ್ಷಿಣ ಭಾರತಕ್ಕೆ ಬಂದಂತ ವಿದೇಶಿಯರು. ಅರ್ಥ ಆಯ್ತಾ? ಇವನ್ ಕಾಲದಲ್ಲೇ ವಿದೇಶದಿಂದ ಮುಸ್ಲಿಮ್ರು ದಕ್ಷಿಣ ಭಾರತಕ್ಕೆ ಬಂದಿದ್ದು. ಅರ್ಥ ಆಯ್ತಾ? ಇಲ್ಲಿಂದ ಆಚೆಗೆ ಅಫಾಕಿಗಳು ವರ್ಸಸ್ ಸ್ಥಳೀಯ ಮುಸಲ್ಮಾನರಿಗೆ ಸಂಘರ್ಷಗಳು ದಕ್ಷಿಣ ಭಾರತದಲ್ಲಿ ಪ್ರಾರಂಭ ಆದೋ. ಅಂತಿಮವಾಗಿ ಈ ಮನೆತನ ಅವನತಿಗೆ ಅದು ಕೂಡ ಒಂದು ಕಾರಣ ಆಗುತ್ತೆ. ಈತ ಬಹುಭಾಷೆ ಬಲ್ಲವನಾಗಿದ್ದು ಉತ್ತಮ ಹಸ್ತಾಕ್ಷರಗಳಿದೆ, ಹ್ಯಾಂಡ್ ರೈಟಿಂಗ್ ಇತ್ತು. ಅಂದ್ರೆ ಕ್ಯಾಲಿಗ್ರಫಿ ರಚಿಸುತ್ತಿದ್ದ, ಕ್ಯಾಲಿಗ್ರಫಿ ಅಂತ ಕರಿತೀವಿ ಸ್ಟ್ಯಾಂಡರ್ಡ್ ವರ್ಡ್ ಅಲ್ಲಿ, ಕ್ಯಾಲಿಗ್ರಫಿ ರಚಿಸುತ್ತಿದ್ದ ಬಹುಮನಿ ಸುಲ್ತಾನ ಯಾರು ಅಂದ್ರೆ ತಾಜುದ್ದೀನ್ ಫಿರೋಜ್ ಶಾ. ನೆಕ್ಸ್ಟ್ ಪಶ್ಚಿಮ ಕರಾವಳಿಯ ದಾಬೋಲ್, ಚೌಲ್ ಬಂದರುಗಳನ್ನ ಅಭಿವೃದ್ಧಿಗೊಳಿಸಿದನು. ಈತ ವಿಜ್ಞಾನಿ ಹಸನ್ ಗಿಲಾನಿ ನೇತೃತ್ವದಲ್ಲಿ ದೌಲತಾಬಾದಿನಲ್ಲಿ ಖಗೋಳ ವೀಕ್ಷಣಾಲಯವನ್ನ ನಿರ್ಮಿಸಿದನು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಹಸನ್ ಗಿಲಾನಿ ನೇತೃತ್ವದಲ್ಲಿ ದೌಲತಾಬಾದಿನಲ್ಲಿ ಖಗೋಳ ಆಸ್ಟ್ರಾಲಜಿ ಅಬ್ಸರ್ವೇಟರ್ ನಿರ್ಮಾಣ ಮಾಡ್ತಾನೆ. ಎಲ್ಲಿ, ಯಾರ ನೇತೃತ್ವದಲ್ಲಿ, ಏನನ್ನ ನಿರ್ಮಿಸಿದ ಅನ್ನೋದು ಚೆನ್ನಾಗಿ ನೆನಪಿರ್ಬೇಕು. ನೆಕ್ಸ್ಟ್ ಸ್ಪೇನಿನ ಕಾರ್ಡೋವಾದಲ್ಲಿರೋ ಸುಂದರ ಮಸೀದಿ ಮಾದರಿಯಲ್ಲಿ ಕಲಬುರ್ಗಿಲಿ ಮಸೀದಿಯನ್ನ ಕಟ್ತಾನೆ. ನೆಕ್ಸ್ಟ್ ಇದೇನಷ್ಟು ಇಂಪಾರ್ಟೆಂಟ್ ಅಲ್ಲ. ಈತನ ಆಸ್ಥಾನದಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಾಜಾ ಬಂದೆ ನವಾಜ್ ಎಂಬ ಸೂಫಿ ಸಂತ ಇದ್ದ. ಕ್ವಾಜಾ ಬಂದೆ ನವಾಜ್ ದಕ್ಷಿಣ ಭಾರತದ ಅತ್ಯಂತ ಪ್ರಸಿದ್ಧ ಸೂಫಿ ಸಂತ, ಕಲಬುರ್ಗಿಯಲ್ಲಿದ್ದ ಸೂಫಿ ಸಂತ, ತಾಜುದ್ದೀನ್ ಫಿರೋಜ್ ಶಾನ ಆಸ್ಥಾನದಲ್ಲಿದ್ದಂತ ಸೂಫಿ ಸಂತ. ಈತನನ್ನ ಅಜರತ್ ಗೇಸುದರಾಜ್ ಅಂತ ಕರಿತಾ ಇದ್ರು, ಅಂದ್ರೆ ಉದ್ದನೆಯ ಕೂದಲಿನವನು ಅಂತ. ಫಿರೋಜ್ ಶಾನ ಸಮಾಧಿ ಕಲಬುರ್ಗಿಲಿದೆ. ಇದನ್ನ ಅಫ್ತು ಗುಂಬಜ್ ಅಂತ ಕರಿತೀವಿ. ಅಫ್ತು ಗುಂಬಜ್ ಎಲ್ಲಿದೆ? ಕಲಬುರ್ಗಿಲಿದೆ. ಅಫ್ತು ಗುಂಬಜ್ ಏನು? ಫಿರೋಜ್ ಶಾನ ಸಮಾಧಿ ಇರುವ ಸ್ಥಳ. ಫಿರೋಜ್ ಶಾನ ಸಮಾಧಿ ಎಲ್ಲಿದೆ? ಅಫ್ತು ಗುಂಬಜ್ ನಲ್ಲಿದೆ. ಈ ರೀತಿ ಮ್ಯಾಟರ್ಗಳನ್ನ ಓದ್ಕೊಬೇಕು ಸ್ನೇಹಿತರೆ. ಚೆನ್ನಾಗಿ ಓದಿ ಬಿಡಬೇಡಿ, ಕೆಲಸ ಸಿಗೋವರೆಗೂ ಬಿಡಬೇಡಿ, ಆಸಕ್ತಿ ಕಳ್ಕೋಬೇಡಿ. ಗೆಲ್ಲಕ್ಕೆ ಒಂದೇ ಹೆಜ್ಜೆ, 100 ಹೆಜ್ಜೆ ಸೋತಿರ್ಬೋದು, 101ನೇ ಹೆಜ್ಜೆಲೆ ನಮ್ ಸಕ್ಸಸ್ ಇರುತ್ತೆ. ಹಾಗಾಗಿ ಯಾವತ್ತು ಮುಂದಿಟ್ಟ ಹೆಜ್ಜೆ ಹಿಂದಿಡಬೇಡ್ರಿ. ಲೈಫ್ ಅಲ್ಲಿ ಯಾವತ್ತು ಕಾಂಪಿಟೇಟಿವ್ ಎಕ್ಸಾಮ್ ನನ್ನ ಕೈಲಿ ಆಗಲ್ಲ ಅಂತ ಬಿಡ್ತೀರೋ ಅವತ್ತು ಆಪ್ಷನ್ 2 ರೆಡಿ ಇರ್ಬೇಕು. ಅರ್ಥ ಆಯ್ತಪ್ಪ? ಇದರ್ಧ ಅದರ್ಧ ಮಾಡಬಾರ್ದು. ನೆಕ್ಸ್ಟ್ 1ನೇ ಶಿಹಾಬುದ್ದೀನ್ ಅಹಮದ್ ಶಾ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್. ಈತ ಫಿರೋಜ್ ಶಾನ ಕಿರಿಯ ಸಹೋದರ. ಕಲಬುರ್ಗಿಯಲ್ಲಿದ್ದ ಪಿತೂರಿಗಳು, ಕೊಲೆಗಳು, ಆಂತರಿಕ ಕಲಹಗಳು ಮತ್ತು ನೆಚ್ಚಿನ ಸಂತನಾದಂತ ಹಜರತ್ ಗೇಸುದರಾಜ್ ಕ್ವಾಜಾ ಬಂದೆ ನವಾಜ್ ಕೊಲೆಯಾಗುತ್ತೆ. ಇದೆಲ್ಲದರಿಂದ ಬೇಸತ್ತ ಈ 1ನೇ ಅಹಮದ್ ಶಾ ಕಲಬುರ್ಗಿಯಿಂದ ಬೀದರ್ಗೆ ರಾಜಧಾನಿಯನ್ನ ವರ್ಗಾಯಿಸಿದ. ಹಾಗಾದ್ರೆ ಬೀದರ್ನ ರಾಜಧಾನಿ ಮಾಡ್ಕೊಂಡವನು ಯಾರು? ಶಿಹಾಬುದ್ದೀನ್ ಅಹಮದ್ ಶಾ. ಎಲ್ಲಿಂದ ಎಲ್ಲಿಗೆ ಶಿಫ್ಟ್ ಮಾಡ್ದ? ಕಲಬುರ್ಗಿಯಿಂದ ಬೀದರ್ಗೆ. ಯಾವ ಕಾರಣಕ್ಕೆ ಅನ್ನೋದು ನಾನು ನಿಂಗೆ ಎಕ್ಸ್ಪ್ಲೈನ್ ಮಾಡಿದೀನಿ. ಯಾಕಂದ್ರೆ ಪ್ರಶ್ನೆ ಎಷ್ಟೇ ಡೆಪ್ತ್ ಹೋದ್ರು ನೀವು ಉತ್ತರ ಬರೆಯಕ್ಕೆ ರೆಡಿ ಇರಬೇಕು. ಇವನ್ ರಾಜ್ಯದಲ್ಲೂ ಕೂಡ ಭೀಕರ ಬರಗಾಲ ಬರುತ್ತೆ. ಈಗ 2ನೇ ಮೊಹಮ್ಮದ್ ಶಾನ್ ಕಾಲದಲ್ಲೂ ಬಂದಿತ್ತು, ಈಗಲೂ ಬಂದಿದೆ. ಈ ತರ ಎಬಿಸಿ ಸರಿ, ಎಬಿ ಸರಿ, ಎಸಿ ಸರಿ ಅಂತ ಕೆಲ ಸಾಧ್ಯತೆಗಳಿರ್ತವೆ. ದೇವರಲ್ಲಿ ಪ್ರಜೆಗಳ ಪರವಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದ. ಅಂದ್ರೆ ಇವನ್ ಮನ ಕರಲ್ತು, ಯಪ್ಪಾ ನಮ್ ಜನರಿಗೆ ಬರಗಾಲ ಹೋಗ್ಲಪ್ಪ ಅಂತ.
ಹಾಗಾಗಿ ಜನ ಇವನನ್ನ ಪ್ರೀತಿಯಿಂದ ಸಂತ ಅಥವಾ ಒಲಿ ಅಂತ ಕರೀತಾ ಇದ್ರು. 2016 KPSC ಗ್ರೂಪ್ಸ್ ಕ್ವಶನ್. ಈ ಕೆಳಗನೆ ಯಾವ ಬಹುಮನಿ ಸುಲ್ತಾನನನ್ನ ಸಂತ ಅಥವಾ ಒಲಿ ಅಂತ ಕರೀತಾರೆ ಅಂತ. ಅರ್ಥ ಆಯ್ತಾ? ನೆಕ್ಸ್ಟ್, ಈತನ ಆಳ್ವಿಕೆಯಲ್ಲಿ ಕಲೀಂ ಉಲ್ಲಾ ಎಂಬ ಸೂಫಿ ಸಂತ ಬೀದರ್ಗೆ ಬಂದ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ತರದವನೇ 1, 2, 3, 4 ಹೇಳಿಕೆ ಮಾಡೋದು. ಬೀದರ್ನಲ್ಲಿದ್ದ ಸೂಫಿ ಸಂತ ಯಾರು? ಕಲೀಲ್ ಉಲ್ಲಾ. ಯಾರ ಆಳ್ವಿಕೆಯ ಕಾಲದಲ್ಲಿದ್ದ? ಅಹಮದ್ ಶಾನ ಆಳ್ವಿಕೆಯ ಕಾಲದಲ್ಲಿದ್ದ. ನೆಕ್ಸ್ಟ್, ಈತನ ಆಸ್ಥಾನದಲ್ಲಿ ಅಜರಿ ಅಂತಕ್ಕಂಥ ಒಬ್ಬ ಕವಿ ಇದ್ದ. ಅಜರಿ ಈತ ಬಹುಮನ್ನಾಮ ಎಂಬ ಕೃತಿಯನ್ನ ರಚಿಸಿದ. ನಾನು ಆಗ್ಲೇ ಹೇಳಿದ್ನಲ್ಲ, ಅಫಾಕಿಗಳಿಗೂ ಅಂದ್ರೆ ವಿದೇಶಿ ಮುಸಲ್ಮಾನರಿಗೂ ಸ್ವದೇಶಿ ಮುಸಲ್ಮಾನರಿಗೂ ಸಂಘರ್ಷಗಳು ಇವನ್ ಕಾಲದಲ್ಲೇ ಪ್ರಾರಂಭ ಆಗಿದ್ದು. ಎಲ್ಲಿ? ಬೀದರ್ನಲ್ಲಿ. ಇದು ಅಂತಿಮವಾಗಿ ಸಾಮ್ರಾಜ್ಯದ ಅವನತಿಗೆ ಕಾರಣಗಳಲ್ಲಿ ಒಂದಾಗುತ್ತೆ. ಇನ್ನು ವೆರಿ ಇಂಪಾರ್ಟೆಂಟ್ ಇದು. ಬೀದರ್ನಲ್ಲಿ 16 ಕಂಬ ಮಸೀದಿ ಮತ್ತು ಸುಂದರವಾದ ತಖ್ತ್ ಮಹಲ್ ಅರಮನೆಯನ್ನ ನಿರ್ಮಾಣ ಮಾಡ್ತಾನೆ. ಇದರ ಬಗ್ಗೆ ಸಂಪೂರ್ಣ ಡೀಟೇಲ್ ಅನ್ನ ಪಾರ್ಟ್ 2 ಹೇಳ್ಬೇಕಾದ್ರೆ ಹೇಳ್ತಾನೆ. ವೆಯ್ಟ್ ಅಂಡ್ ವಾಚ್. ತುಂಬಾ ಬೇಗನೆ ಮಾಡ್ಕೊಡ್ತೀನಿ. ಓಕೆ. ನೆಕ್ಸ್ಟ್, ಎರಡನೇ ಅಲ್ಲಾವುದ್ದೀನ್ ಅಹಮದ್ ಶಾ 1436 1458. ಈತನ ಆಳ್ವಿಕೆಯ ಕಾಲದಲ್ಲಿ ಬೀದರ್ನಲ್ಲಿ ಪಶು ವೈದ್ಯಾಲಯವನ್ನ ಸ್ಥಾಪಿಸಲಾಯಿತು. ವೆಟನರಿ ಆಸ್ಪತ್ರೆ. ಎಕ್ಸಾಮ್ ಅಲ್ಲಿ ಕೇಳಿದರೆ ಮೊನ್ನೆ. ಇವನ ಕಾಲದಲ್ಲಿ ನಡೆದ ಯುದ್ಧಗಳನ್ನು ಸೋಲಲು ಅಫಾಕಿಯರೇ ಕಾರಣ ಅಂತ ಸದೇ ಮುಸಲ್ಮಾನರು ಚುಚ್ಚಿಬಿಟ್ರು. ಅವ್ರ ಜೊತೆಗೆ ಇದ್ಗಡೆ ಮೋಸ ಮಾಡ್ತಾರೆ ಅಂತ. ಇದನ್ನೇ ನಂಬಿದಂತ ಈತ ಯಾರಿಗೆ ಸ್ವಂತ ತಲೆ ಇರಲ್ಲ, ಅವ್ರು ಹೇಳಿ ಚಾಡಿ ಮಾತೆಲ್ಲ ಕೇಳ್ತಾರೆ. ಅತಿ ಬುದ್ಧಿವಂತ ಏನ್ ಹೇಳ್ತಾನೆ, ಎಲ್ಲಾರು ಹೇಳಿದ್ದು ಕೇಳಿಸ್ಕೊಂತಾನೆ, ಸತ್ಯ ಯಾವ್ದು ಅಂತ ಪತ್ತೆ ಹಚ್ತಾನೆ. ಇವನು ಹಂಗೆ ಹೇಳಿದ ಮಾತು ಕೇಳೋನು. ಚೌಕರ್ ಪ್ರದೇಶದಲ್ಲಿ ಅಫಾಕಿಯರನ್ನ ಕೊಂದಾಕ್ತ. ಆಮೇಲೆ ಇವನಿಗೆ ಸತ್ಯ ಅರಿವಾಯ್ತು. ಉಳಿದ ಅಫಾಕಿಗಳಿಗೆ ಉನ್ನತ ಹುದ್ದೆ ಕೊಟ್ಟ. ಅದೇನು ಹೇಳ್ದಂಗೆ, ಕೋಪ್ತಕ್ಕೂ ಕಣ್ಮೂಗು ಮತ್ತೆ ಬರುತ್ತಾ? ಏನೇ ಸಮಾಧಾನ ಮಾಡಿದ್ರು ಮತ್ತೆ ಬರುತ್ತಾ? ಆ ತರ ಇದು ಕತೆ. ನೆಕ್ಸ್ಟ್, ಅಲ್ಲಾವುದ್ದೀನ್ ಹುಮಾಯೂನ್. ಈತ ಕ್ರೂರ ಸುಲ್ತಾನ. ಹಾಗಾಗಿ ಇವನ್ನ ಜಲೀಂ ಅಥವಾ ದಬ್ಬಾಳಿಕೆ ರಾಜ ಅಂತಾರೆ. ಇವೆಲ್ಲ ಕೇಳೋದು ಸ್ವಲ್ಪ ಕಡಿಮೆ, ಬಟ್ ನಾನು ಏನ್ ಕೇಳ್ತೀನಿ ಅಂದ್ರೆ ಕೇಳಬಹುದು. ಸಣ್ಣ ಸಣ್ಣ ಪಾಯಿಂಟ್ KE ಬಿಡಲ್ಲ. ಇತ್ತೀಚೆಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಕೇಳ್ತೀನಿ. ಟೀಚರ್ಸ್ ಹುಡುಗರು, KSET ನೆಟ್ ಹುಡುಗರು ಪೂರ್ತಿ ನೋಡ್ಲೇಬೇಕು. ನನಗೆ ಬಹಳ ಅಪ್ರಿಸಿಯೇಷನ್ ಬರ್ತಾ ಇರೋದು ನಮ್ಮ HSTR, GPSTR, PU ಲೆಕ್ಚರರ್ ಓದ್ತಾ ಇರೋ ಹುಡುಗರು, ಮತ್ತೆ ನಮ್ಮ KSET ಓದ್ತಾ ಇರೋ ಹುಡುಗರು. ಕೆಲವು ವಿಶೇಷವಾದ ಟಾಪಿಕ್ ಅನ್ನ ನನಗೆ ನೀವು ವಾಟ್ಸ್ಆಪ್ ಮಾಡಿದಿರಿ, ನಂಗೆ ಅರ್ಥ ಆಗುತ್ತೆ. ಹಿಸ್ಟೋಗ್ರಫಿಯ ಟಾಪಿಕ್ಸ್ ಸ್ವಲ್ಪ ಟೈಮ್ ಕೊಡಿ, ಅದನ್ನು ಮಾಡ್ಕೊಡ್ತೀನಿ. ನಾನು ರೆಫರ್ ಮಾಡಿ ನೋಟ್ಸ್ ಮಾಡಿ ಮಾಡ್ಕೊಡ್ಬೇಕಾಗಿರೋದ್ರಿಂದ ಖಂಡಿತ ಮಾಡ್ಕೊಡ್ತೀನಿ. ಈಗ PC to KS ಎಲ್ಲ ಎಕ್ಸಾಮ್ಗೂ ಹೆಲ್ಪ್ ಆಗಂಗೆ, ನಿಮ್ಗೂ ಹೆಲ್ಪ್ ಆಗಂಗೆ ಕಾಮನ್ ವಿಡಿಯೋಗಳನ್ನ ಫಸ್ಟ್ ಮಾಡ್ಬಿಡೋಣ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಗಳಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ನಾನು ನಿಜ ಹೇಳ್ತೀನಿ, ನಿಮ್ಮಿಂದ ಕಾಸು ನಿರೀಕ್ಷೆ ಮಾಡಲ್ಲ. ಮತ್ತೇನ್ ನಿರೀಕ್ಷೆ ಮಾಡ್ತೀರಾ ಸರ್ ಅಂದ್ರೆ, ನೀವು ಅಪಾಯಿಂಟ್ ಆದ ದಿವಸ ನನ್ನ ತರಗತಿಯಿಂದ ನಿಮ್ಗೆ ಏನಾರ ಉಪಯೋಗ ಆಗಿದ್ದರೆ, ನನ್ನ ಶ್ರಮ ನಿಮ್ಗೆ ಏನಾರ ಸಕ್ಸಸ್ ಕಾರಣ ಆಗಿದ್ರೆ, ದಯಮಾಡಿ ಅವತ್ತೊಂದ್ ದಿವಸ ಒಂದೇ ಒಂದು ಕಾಲ್ ಮಾಡಿ, ಸರ್ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತೇಳಿ. ದೇವರಾಣೆಗೂ ನಿಮ್ ಮೊದಲನೇ ತಿಂಗಳು ಸಂಬಳ ನಾನು ಕೇಳಲ್ಲ. ಯಾಕೆ ಹೇಳ್ತೀನಿ ಅಂದ್ರೆ, ಒಂದೇನೋ ತೃಪ್ತಿ, ನಾನ್ ಮಾಡಿದ ಕೆಲಸ ಸಾಸಿವೆ ಕಾಳಷ್ಟು ಯಾರಿಗಾದ್ರೂ ಉಪಯೋಗಕ್ಕೆ ಬಂತ ಅಂತ ಅಷ್ಟೇ. ಅವತ್ತೊಂದ್ ದಿವಸ. ಆಮೇಲೆ ನಿಮ್ ಪ್ರೀತಿ ಇದ್ರೆ ಮಾಡಿವ್ರಂತೆ, ಇಲ್ದಿರ್ ಬಿಟ್ಬಿಡಿರಂತೆ. ಆಮೇಲೆ ನಾಳೆಯಿಂದನೇ ಶುರು ಹಚ್ಕೊಬಿಟ್ಟಿರ, ಸರ್ ನಿಮ್ಮ ಪ್ರೀತಿ ಇದೆ ಕಾಲ್ ಮಾಡ್ತೀನಿ ಅಂತ. ಈಗ ಸದ್ಯಕ್ಕೆ ಚೆನ್ನಾಗಿ ಓದ್ಕೊಳ್ಳಿ, ಯಾರಿಗೂ ಕಾಲ್ ಮಾಡೋದ್ ಬೇಡ. ಅಪಾಯಿಂಟ್ ಆದ್ಮೇಲೆ ನಾನು ಹೇಳ್ತಾ ಇರೋದು, ಸರ್ ಅಪಾಯಿಂಟ್ ಆಗಿಲ್ದವ್ರು ನಿಮಗೆ ಪ್ರೀತಿ ಇಲ್ದಿರೆ ಕಾಲ್ ಮಾಡಬಾರ್ದು ಅಂತ. ಖಂಡಿತ ಇಲ್ಲ, ಎಲ್ಲರ ಮೇಲೂ ನನಗೆ ಪ್ರೀತಿ ಇದೆ. ಬಟ್ ಅಪಾಯಿಂಟ್ ಎಷ್ಟು ಜನ ಅಚೀವ್ ಮಾಡಿದ್ದಾರೆ ಅಂತ. ಅಪಾಯಿಂಟ್ ಆಗದೆ ಇರೋರಿಗೆ ಅದೇನು ಕೊನೆಯಲ್ಲ, ಆ ಸೋಲೆ ಕೊನೆಯಲ್ಲ. ಮುಂದಕ್ಕೆ ನೀವು ಇನ್ನೂ ಏನಾರ ಉನ್ನತವಾದದ್ದನ್ನ ಸಾಧಿಸಿ ನನಗೆ ಕಾಲ್ ಮಾಡಿ. ಮೊಹಮ್ಮದ್ ಗವಾನನನ್ನು ಮಲ್ಲಿಕ್ ನಾಯಿಬ್ ಹುದ್ದೆಗೆ ನೇಮಿಸಿದನು. ನೋಡಿ, ಮೊಹಮ್ಮದ್ ಗವಾನ್ ಯಾರ ಕಾಲದಲ್ಲಿ ಮಂತ್ರಿಯಾಗಿ ಬಂದ? ಈತ 3 ಜನ ಬಹುಮನಿ ಸುಲ್ತಾನರ ಆಳ್ವಿಕೆಯ ಕಾಲದಲ್ಲಿ ಮಂತ್ರಿ ಆಗಿದ್ದ. ಇವನು ಎಂಟ್ರಿ ಕೊಟ್ಟಿದ್ದು ಅಲ್ಲಾವುದ್ದೀನ್ ಹುಮಾಯೂನ್ನನ ಕಾಲದಲ್ಲಿ. ಅರ್ಥ ಆಯ್ತಾ? ಇವನ ನಂತರ 3ನೇ ನಿಜಾಮುದ್ದೀನ್ ಅಹಮದ್ ಶಾ, 3ನೇ ಶಂಶುದ್ದೀನ್ ಮೊಹಮ್ಮದ್ ಶಾ ಆಳ್ವಿಕೆ ಮಾಡ್ತಾರೆ. ಇವ್ರು 3 ಜನರ ಆಳ್ವಿಕೆಯ ಕಾಲದಲ್ಲಿ ಈತ ಮಂತ್ರಿಯಾಗಿ ಕೆಲಸ ಮಾಡ್ತಾನೆ. ನೆನ್ಪಲ್ಲಿರಲಿ, ಮೊನ್ನೆ ಯಾರು ಮೊಹಮ್ಮದ್ ಗವಾನನ್ನ ಕೊಲೆ ಮಾಡಿಸಿದ ರಾಜ ಯಾರು ಅಂತ KS UPSC ಫ್ರೀ ಎಕ್ಸಾಮ್ ಅಲ್ಲಿ ಕೇಳಿದಿರೋದು. ಮೊಹಮ್ಮದ್ ಶಾ, 3ನೇ ಮೊಹಮ್ಮದ್ ಶಾ. ಆನ್ಸರ್ ರಾಂಗ್ ಇತ್ತು. ಇದ್ರ ಬಗ್ಗೆ ಹೆಚ್ಚಿನ ಎಕ್ಸ್ಪ್ಲನೇಷನ್ ಬೇಕು ಅಂತ ಆ ವಿಡಿಯೋ ಕೂಡ ಮಾಡಿ ಹಾಕಿದೀನಿ, ಕ್ವಶನ್ ಪೇಪರ್ ಬಿಡಿಸಿದೀನಿ, ನೋಡಂಗಿದ್ರೆ ನೋಡಿ. ನೆಕ್ಸ್ಟ್, ಒಟ್ಟ ನನ್ನ ಕ್ಲಾಸ್ ಅನ್ನ ನೋಡೋದ್ರಿಂದ ನಿಮ್ಗೆ ಎಷ್ಟು ಹೆಲ್ಪ್ ಆಗುತ್ತೋ ಏನೋ ಗೊತ್ತಿಲ್ಲ, ಅನುಪಯೋಗ ಅಂತೂ ಆಗಲ್ಲ, ಇದು ನನ್ನ ನಂಬಿಕೆ. ಯಾಕಂದ್ರೆ ನನ್ನ ಕಂಟೆಂಟ್ ಅಲ್ಲದೆ ಬೇರೆ ಯಾವುದೇ ಮಾಹಿತಿಯನ್ನ ಶೇರ್ ಮಾಡಲ್ಲ. 3ನೇ ಮೊಹಮ್ಮದ್ ಶಾನ ನಂತರ ಕೆಲ ಕಾಲ 4ನೇ ಅಹಮದ್, 3ನೇ ಅಲ್ಲಾವುದ್ದೀನ್ ಶಾ, ವಲಿಯಾ ಉಲ್ಲಾ, ಕಲೀಮುಲ್ಲಾ ಆಳ್ವಿಕೆ ಮಾಡ್ತಾರೆ. ಕಾಲಾನುಕ್ರಮ ಕೇಳಿರಿರ್ಲಿ ಅಂತ ಇದೊಂದು ಪಾಯಿಂಟ್ ಹಾಕಿದ್ದೀನಿ. ಇದರ ನಂತರ ಬಹುಮನಿ ಸಾಮ್ರಾಜ್ಯ 5 ಭಾಗ ಆಗುತ್ತೆ. ಬಟ್ ನಾವ್ ಇಂಪಾರ್ಟೆಂಟ್ ನೋಡ್ಬೇಕಾದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ, ಮೊಹಮ್ಮದ್ ಗವಾನ್, ಪ್ರಧಾನಮಂತ್ರಿ ಮೊಹಮ್ಮದ್ ಗವಾನ್. ಪಿನ್ ನೋಡ್ಕೊಳ್ರಿ, ಇದನ್ನ ಪಾಯಿಂಟ್ ನೋಡ್ಕೊಳ್ರಿ. ಬಹುಮನಿ ಸುಲ್ತಾನರ ಕೊನೆಯ ಪ್ರಮುಖ ಪ್ರಧಾನಮಂತ್ರಿ.
ನೋಡಿ, ಈತ 1411ರಲ್ಲಿ ಪರ್ಷಿಯಾದ ಗಿಲಾನ್ ಪ್ರಾಂತ್ಯದ ಗವಾನ್ ಎಂಬ ಹಳ್ಳಿಯಲ್ಲಿ ಹುಡ್ತಾನೆ. ಹಾಗಾಗಿ ಇವನ್ನ ಮೊಹಮ್ಮದ್ ಗವಾನ್ ಅಂತೀವಿ. ಇವನ್ ಜನ್ಮಸ್ಥಳ. ಇವನು ದೆಹಲಿಗೆ ಫಸ್ಟ್ ಬರ್ತಾನೆ ಪರ್ಷಿಯಾದಿಂದ. ಯಾಕೆ ಬರ್ತಾನೆ? ವ್ಯಾಪಾರಕ್ಕೋಸ್ಕರ ಬರ್ತಾನೆ. ಬಂದಂತಾನೆ ಏನ್ ಮಾಡ್ತಾನೆ? ಬೀದರ್ಗೆ ಯಾಕೆ ಬರ್ತಾನೆ ಸರ್? ದೆಹಲಿಗೆ ವ್ಯಾಪಾರಕ್ಕೆ ಬಂದ. ಬೀದರ್ಗೆ ಯಾಕೆ ಬರ್ತಾನೆ ಸರ್ ಅಂದ್ರೆ, ಇಲ್ಲೊಬ್ರು ಸೂಫಿ ಸಂತರಿದ್ರು, ಮುಜಿಬುಲ್ ಕಿರ್ಮಾನಿ ಅಂತ. ಅವರನ್ನ ಭೇಟಿ ಆಗ್ಲಿಕ್ಕೆ ಬರ್ತಾನೆ. ಈ ರೀತಿ ಬಂದಂತ ಈತ ನೋಡಿ, ಮೊನ್ನೆ ಎಕ್ಸಾಮ್ ಅಲ್ಲಿ ಕೇಳಿದ್ರೆ ನಾನೇ ಬರ್ದಿದ್ದೀನಿ ನೋಡಿ, 3 ಬಹುಮನಿ ಸುಲ್ತಾನರ ಆಳ್ವಿಕೆ ಕಾಲದಲ್ಲಿ ಪ್ರಧಾನ ಮಂತ್ರಿ ಆಗಿದ್ರು ಅಂತ. ತುಂಬಾ ನನ್ನ ನಾಲೆಡ್ಜ್ ಎಲ್ಲ ಬಳಸಿ ತುಂಬಾ ಎಫರ್ಟ್ ಹಾಕಿ ನಾನು ದೇವರಾಣೆ ಪುಸ್ತಕ ಬರ್ದಿದ್ದೀನಿ. ನನ್ನ ಮನೆಯವ್ರಿಗೆ ಎಫರ್ಟ್ ಗೊತ್ತಿರುತ್ತೆ, ನಾನು ಎಷ್ಟು ಆ ಟೈಮಲ್ಲಿ ಎಫರ್ಟ್ ಹಾಕಿದ್ದೀನಿ, ಏನಾರ ಒಂದು ಅಚೀವ್ ಮಾಡ್ಬೇಕು ಜೀವನದಲ್ಲಿ ನಾನು ಈ ಕ್ಷೇತ್ರದಲ್ಲಿ ಅಂತೇಳಿ. ಬಟ್ ಇವತ್ತಿನ ಸಕ್ಸಸ್ ಅವತ್ತಿನ ಎಫರ್ಟ್ ನನಗೆ ಖುಷಿ ಕೊಡುತ್ತೆ. ಅವತ್ತಿನ ಎಫರ್ಟ್ ನನಗೆ ಇವತ್ತು ಖುಷಿ ಕೊಡುತ್ತೆ. ನೋಡಿ, ಪಾಯಿಂಟ್ ಮನೆ ಎಕ್ಸಾಮ್ ಅಲ್ಲಿ ಕೇಳಿದ್ರು 3 ಅಂತ ಮೆನ್ಷನ್ ಮಾಡಿದ್ದೀನಿ ನೋಡ್ರಿ, ನನ್ನ ಬುಕ್ ಅಲ್ಲಿ ಇತ್ತು. ಇದೇನ್ ನಾನು ನೆನ್ನೆ ಎಕ್ಸಾಮ್ ಆದ್ಮೇಲೆ ಇವತ್ತು ಬುಕ್ ಬಿಟ್ಟಿಲ್ಲ. ಎಕ್ಸಾಮ್ ಆಗಿರೋದು ಒಂದು ವಾರದಿಂದ. 3 ಬಹುಮನಿ ಸುಲ್ತಾನರ ಆಳ್ವಿಕೆಯ ಕಾಲದಲ್ಲಿ ಗಮನಾರ್ಹ ಸೇವೆ ಸಲ್ಲಿಸಿದನು. ಈತನ ಬಿರುದುಗಳೆಂದರೆ ಖ್ವಾಜಾ ಇ ಜಹಾನ್, ಮೊಹಮ್ಮದ್ ಗವಾನನ ಬಿರುದುಗಳು ಲಷ್ಕರಿ, ಮಲ್ಲಿಕ್, ಅಮೀರುಲ್ ಉಮ್ರಾ. ಅಮೀರುಲ್ ಉಮ್ರಾ ಅಂದ್ರೆ ಶ್ರೇಷ್ಠ ದಂಡನಾಯಕ ಅಂತ, ಬೇರೆ ಏನಲ್ಲ, ಕನ್ಫ್ಯೂಸ್ ಆಗ್ಬೇಡ್ರಿ. ಖ್ವಾಜಾ ಇ ಜಹಾನ್, ಲಷ್ಕರಿ, ಮಲ್ಲಿಕ್, ಅಮೀರ್ ಉಲ್ ಉಮ್ರಾ ಬಿರುದುಗಳು. ನೆಕ್ಸ್ಟ್ ಈತನ ದಿಗ್ವಿಜಯಗಳು. ಈತ ವಿಜಯನಗರದಿಂದ ಗೋವಾವನ್ನ ಗೆಲ್ತಾನೆ, ಒಡಿಶಾದ ಪುರುಷೋತ್ತಮ ಗಜಪತಿಯನ್ನ ಸೋಲಿಸ್ತಾನೆ, ಮಾಳ್ವಾದ ಸುಲ್ತಾನ ಮೊಹಮ್ಮದ್ ಖಿಲ್ಜಿಯನ್ನ ಸೋಲಿಸ್ತಾನೆ. ಕೇಳುವ ಸಾಧ್ಯತೆಗಳು ತುಂಬಾ ಕಡಿಮೆ ಇದನ್ನ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನೆಕ್ಸ್ಟ್ ಇದನ್ನ ಕೇಳ್ತಾರೆ ನೋಡಿ, ಸಾಂಸ್ಕೃತಿಕ ಸಾಧನೆಗಳು. ತರಫ್ಗಳ ಸಂಖ್ಯೆ ಅಂದ್ರೆ ಪ್ರಾಂತ್ಯಗಳ ಸಂಖ್ಯೆ ಇದುವರೆಗೂ 4 ಇತ್ತು ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ ಆಳ್ವಿಕೆಯ ಕಾಲದಿಂದ. ಇದನ್ನ 8ಕ್ಕೆ ಹೆಚ್ಚಿಸ್ತಾನೆ. 8ಕ್ಕೆ ಹೆಚ್ಚಿಸಿ ಸೈನಿಕ ಅಧಿಕಾರಗಳು ತರಫ್ದಾರರ ಬಳಿಯೇ ಇತ್ತು. ಅದನ್ನ ಅವರಿಂದ ವಾಪಸ್ ಪಡ್ಕೊತಾನೆ. ಯಾಕೆಂದ್ರೆ ಸುಲ್ತಾನ ದುರ್ಬಲ ಆದಾಗ ಇವ್ರು ದಂಗೆ ಹೇಳುವ ಸಾಧ್ಯತೆ ಇತ್ತು. ಹಾಗಾಗಿ ಅವರ ಸೈನಿಕ ಅಧಿಕಾರವನ್ನ ಹಿಂಪಡಿತಾನೆ. ಅವರಿಗೆ ಏನ್ ಕೊಡ್ತಾನೆ? ಕೇವಲ ನಾಗರಿಕ ಸಿವಿಲ್ ಅಧಿಕಾರವನ್ನ ನೀಡಿ ಅವ್ರಿಗೆ ಪ್ರಾಂತ್ಯಗಳನ್ನ ಜಾಗೀರು ಕೊಡುವ ಬದಲು ಹಣದ ರೂಪದ ವೇತನ ಕೊಡ್ತಾನೆ. ಈ ಮೂಲಕ ತರಫ್ದಾರರನ್ನ ತನ್ನ ಕಂಟ್ರೋಲಿಗೆ ತಾಂತಾನೆ. ಆ 8 ಯಾವುವು? ಬೀದರು, ದೌಲತಾಬಾದ್, ಕಲಬುರ್ಗಿ, ವಿಜಯಪುರ, ಜುನ್ನಾರ್, ರಾಜಮಹೇಂದ್ರಿ, ಮಾಹುಲ್, ವಾರಂಗಲ್. ನೋಡ್ಕೊಳ್ಳಿ, ತುಂಬಾ ಸೂಕ್ಷ್ಮವಾಗಿ ಕೇಳ್ಬಿಡ್ತಾನೆ ಇವನ್ನ. ಮೊಹಮ್ಮದ್ ಗವಾನನ ಕಾಲದ ತರಫ್ಗಳು ಯಾವ್ಯಾವು ಅಂತ. ಬೀದರು, ದೌಲತಾಬಾದ್, ಕಲಬುರ್ಗಿ, ವಿಜಯಪುರ ಇವು ಗೊತ್ತಿರ್ತವೆ. ಇವು ಎಕ್ಸ್ಟ್ರಾ 4 ಅಡಿಷನ್ ಯಾವ್ದಾಯ್ತು? ಜುನ್ನಾರ್, ರಾಜಮಹೇಂದ್ರಿ, ಮಾಹುಲ್, ವಾರಂಗಲ್. ಅರ್ಥ ಆಯ್ತಪ್ಪ? ಇವನ್ ಆಡ್ ಮಾಡ್ಕೊಳ್ರಿ. ನೆಕ್ಸ್ಟ್, ಕೃಷಿ ಭೂಮಿಯನ್ನ ಅಳತೆ ಮಾಡಿಸಿ ಫಲವತ್ತತೆ ಆಧಾರದ ಮೇಲೆ ವೈಜ್ಞಾನಿಕವಾಗಿ ಕಂದಾಯವನ್ನ ನಿಗದಿಗೊಳಿಸ್ದ. ಅಂದ್ರೆ ಈಗ 1 ಎಕರೆ ಫಲವತ್ತಾದ ಭೂಮಿಗೆ 2 ಕ್ವಿಂಟಲ್ ತಾಂತಿದ್ದ ಕಂದಾಯ ಅನ್ಕೊಳ್ರಿ. ಅದೇ 1 ಎಕರೆ ಮಧ್ಯಮ ಭೂಮಿಗೆ 1 ಕ್ವಿಂಟಲ್ ತಾಂತಾ ಇದ್ದ. ಅದೇ 1 ಎಕರೆ ಮರುಭೂಮಿಯಲ್ಲಿ 0.5 ಕಿಲೋಮೀಟರ್ ತಾಂತಾ ಇದ್ದ. ಆ ಫಲವತ್ತತೆಯ ಆಧಾರದ ಮೇಲೆ ಕಂದಾಯವನ್ನ ನಿಗದಿಗೊಳಿಸ್ತಾನೆ. ಆ ಕಂದಾಯವನ್ನ ಹಣದ ರೂಪದಲ್ಲೇ ವಸೂಲಿ ಮಾಡ್ತಾನೆ, ದವಸ ಧಾನ್ಯ ರೂಪದಲ್ಲಿ ಮಾಡಲ್ಲ. ವಿದ್ಯಾಪಕ್ಷಪಾತಿಯಾದ ಈತ, ಅಂದ್ರೆ ಎಜುಕೇಶನ್ಗೆ ಸಖತ್ ಇಂಪಾರ್ಟೆನ್ಸ್. ಯಾರು? ಮೊಹಮ್ಮದ್ ಗವಾನು. 1472ರಲ್ಲಿ ಕರ್ನಾಟಕ ಪ್ರಸಿದ್ಧ ಬೀದರ್ನಲ್ಲಿ ಮದರಸ ವಿಶ್ವವಿದ್ಯಾಲಯ, ಮಹಾವಿದ್ಯಾಲಯ, ಮದರಸ ಎಜುಕೇಶನ್ ಸೆಂಟರ್ ಅನ್ನ ಸ್ಥಾಪನೆ ಮಾಡ್ತಾನೆ. ನೋಡಿ, ಅಲ್ಲಿ 3000 ಪುಸ್ತಕಗಳನ್ನ ಸಂಗ್ರಹಿಸ್ತಾನೆ. ದಿಸ್ ಇಸ್ ನಾಟ್ ಜೋಕ್. ಅವತ್ತಿನ ಕಾಲಕ್ಕೆ ಪ್ರಿಂಟ್ ಹಾಕಿದ್ದಲ್ಲ, ರಿಟರ್ನ್ ಅಲ್ಲಿ ಬರಿಬೇಕಾಗಿತ್ತು ಅವತ್ತು. 3000 ಪುಸ್ತಕ ಅಂದ್ರೆ ಹುಡುಗಾಟ ನಿನ್ರಿ. ಇವತ್ತಿ ಒಂದು 3 ಲಕ್ಷ ಪುಸ್ತಕ ಇದ್ದಂಗದು. ಅಷ್ಟು ವಿದ್ಯಾಪಕ್ಷಪಾತಿ ಈತ. ನೆಕ್ಸ್ಟ್, ಸ್ವತಃ ಸಾಹಿತಿಯಾದ ಈತ ಪರ್ಷಿಯನ್ ಭಾಷೆಯಲ್ಲಿ ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸಖತ್ ಎಕ್ಸಾಂಪಲ್ ಪ್ರಶ್ನೆಗಳು ಕೇಳಿದ್ದಾರೆ. ಕೃತಿಗಳು, ಈತ ಬರೆದಿರೋ ಕೃತಿಗಳೆಲ್ಲ ಪರ್ಷಿಯನ್ ಭಾಷೆಯಲ್ಲಿವೆ. ಯಾವ್ಯಾವು? ತಾಜಕ್ ಉಲ್ ಇನ್ಶಾ, ದಿವಾನ್ ಇ ಆಶರ್, ರಿಯಾಜುಲ್ ಇನ್ಶಾ, ಮಂಜುರುಲ್ ಇನ್ಶಾ. ತಾಜಕ್ ಉಲ್ ಇನ್ಶಾ, ನಿಧಾನಕ್ಕೆ ನೋಡ್ರಿ. ದಿವಾನ್ ಇ ಆಶರ್, ರಿಯಾಜ್ ಉಲ್ ಇನ್ಶಾ, ಮಂಜಿರುಲ್ ಇನ್ಶಾ. ನೆಕ್ಸ್ಟ್, ಈತನ ಆಸ್ಥಾನಕ್ಕೆ ರಷ್ಯಾದ ನಿಕೇಟಿನ್ ಭೇಟಿ ನೀಡಿರ್ತಾನೆ. ನೋಡಿ, ವಿಜಯನಗರದ ವಿರೂಪಾಕ್ಷನ ಆಸ್ಥಾನಕ್ಕೆ ಬಂದಂತ ಯಾತ್ರಿಕ ಬೀದರ್ ಭೇಟಿ ಕೊಟ್ಟು ಹೋಗ್ತಾನೆ. ಬೀದರ್ ಮತ್ತು ವಿಜಯನಗರಕ್ಕೆ ಭೇಟಿ ನೀಡಿದ ವಿದೇಶಿ ಯಾತ್ರಿಕ ರಷ್ಯಾದ ನಿಕಿಟಿನ್. ನೆಕ್ಸ್ಟ್ ಏನಾಗ್ತದೆ? ಅಸ್ಸಾಂ ನಿಜಾಮ್ ಉಲ್ ಮುಲ್ಕ್ ಅಂತಕ್ಕಂಥ ಒಬ್ಬ ಸ್ಥಳೀಯ ಪಿತೂರಿಗಾರ ಈತನ ಮೇಲೆ ಒಂದು ಸುಳ್ಳು ಕತೆ ಕಟ್ತಾನೆ. ಇದರಿಂದ ಸಿಟ್ಟಿಗೆದ್ದಂತ 3ನೇ ಮೊಹಮ್ಮದ್ ಶಾ ಈತನನ್ನ ಗಲ್ಗೇರಿಸ್ತಾನೆ. ಇದು ಮೊನ್ನೆ UPSC KPSC ಫ್ರೀ ಎಕ್ಸಾಮ್ ಅಲ್ಲಿ ಕ್ವಶನ್. ಇದು 3ನೇ ಮೊಹಮ್ಮದ್ ಶಾ ಗಲ್ಗೇರಿಸ್ತಾನೆ. ಈ ಸಮಾಧಿ ಮೇಲೆ ಅವನಿಗೆ ಆಮೇಲೆ ಜ್ಞಾನೋದಯ ಆಯ್ತಾನೆ. ನೋಡಿ, ಹೇಳ್ತಾನೆ ಮೊಹಮ್ಮದ್ ಗವಾನ್, ನನ್ನಂತಹ ವಯೋವೃದ್ಧನ ಸಾವಿನಿಂದ ನನಗೆ ಆಗಬೇಕಾದದ್ದು ಏನೂ ಇಲ್ಲ, ಆದರೆ ನನ್ನ ಸಾವಿನಿಂದ ನಿನ್ನ ಅಂತ್ಯವಾಗುವುದು ಅಂತ ಹೇಳ್ತಾನೆ. ಅದರಂತೆ ಏನಾಗುತ್ತೆ, ಅವನ್ ಸತ್ತಿದ್ದು ಸಾಮ್ರಾಜ್ಯದಲ್ಲಿ ಪಿತೂರಿಗಳು ಸ್ಟಾರ್ಟ್ ಆಗಿ ಹಾಹಾಕಾರ ಅಲ್ಲೋಲ ಕಲ್ಲೋಲ ಆಗೋಗ್ತದೆ.
ಅವಾಗ ಸತ್ಯದ ಅರಿವಾದಂತ ಮೂರನೇ ಮೊಹಮ್ಮದ್ ಗವಾನ್ ಮುಗ್ಧ ಗವಾನನ ಕೊಲೆಯಾಯಿತು ಅಂತ ಹೇಳ್ತಾನೆ. ಮುಗ್ಧ ಗವಾನನ ಕೊಲೆಯಾಯಿತು ಅಂತ ಹೇಳ್ತಾನೆ. ಅರ್ಥ ಆಯ್ತಪ್ಪ? ಸೊ ಈತ ಸಾಯುವಾಗ ಹೇಳಿದಂತ ಒಂದೇ ಮಾತು, ಬಲಿದಾನ ಭಾಗ್ಯಕ್ಕಾಗಿ ಭಗವಂತನಿಗೆ ಜೀವ ಅರ್ಪಿಸಿದೆ. ನನ್ನಂತಹ ವಯೋವೃದ್ಧನ ಸಾವು ನನಗೆ ಮುಖ್ಯವಲ್ಲ, ಆದರೆ ಇದರಿಂದ ನಿನ್ನ ಕೀರ್ತಿ, ನಿನ್ನ ಸಾಮ್ರಾಜ್ಯ ನಶಿಸಿ ಹೋಗುತ್ತದೆ. ಕೆಪಿಎಸ್ಸಿನವ್ರು ಈ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ ಯಾರ್ದು ಅಂತಾರೆ. ನಮ್ಮ ಹುಡುಗರು ಈ ಸ್ಟೇಟ್ಮೆಂಟ್ ನೋಡ್ತಿದ್ದಂಗೆನೇನೆ ಸ್ವಾತಂತ್ರ್ಯ ಚಳುವಳಿಗೆ ಹೋಗ್ಬಿಡ್ತಾರೆ. ಯಾವ್ದೋ ಕ್ರಾಂತಿಕಾರಿಗಳು ಹೇಳಿರ್ಬೇಕು ಅಂತ ಗೆಸ್ ಮಾಡಿಬಿಡ್ತಾರೆ. ನೋ, ಇದನ್ನ ಹೇಳಿದ್ದು ಮೊಹಮ್ಮದ್ ಗವಾನು. ಈ ತರ ಸ್ಟೇಟ್ಮೆಂಟ್ಗಳ ಬಗ್ಗೆ ಎಚ್ಚರ ಇರಲಿ. ಇದಾದ್ಮೇಲೆ ಬಹುಮನಿ ಸುಲ್ತಾನರು 5 ಭಾಗಗಳಾಗಿ ವಿಭಾಗ ಆಗ್ತಾರೆ. 5 ಭಾಗಗಳ ಬಗ್ಗೆ ಕೂಡ ನಾನು ಕ್ಲಾಸ್ ಮಾಡ್ಕೊಡ್ತೀನಿ. ವಿಜಯಪುರದ ಆದಿಲ್ ಶಾಹಿಗಳು 1480ರಲ್ಲಿ ಸ್ಥಾಪನೆ ಆಗುತ್ತೆ. ಸ್ಥಾಪಕ ಯೂಸಫ್ ಆದಿಲ್ ಶಾ. ಇವರ ಅವನತಿ 1686. ಅಂತ್ಯಕ್ಕೆ ಕಾರಣ ಔರಂಗಜೇಬನ ದಾಳಿ. ಇದು ಕೂಡ ಮೊನ್ನೆ ಕೆಪಿಎಸ್ಸಿ UPSC ಫ್ರೀ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಆಗಿತ್ತು. ನಾನ್ ಮಾಡೆಲ್ ಎಕ್ಸಾಮ್ ಡಿಸ್ಕಸ್ ಮಾಡಿದೀನಿ. ಮನೆತನಗಳು, ವಿಜಯಪುರದ ಮನೆತನಗಳು ಮತ್ತು ಅಂತ್ಯಕ್ಕೆ ಕಾರಣಗಳು ಅಂತ, ಅಂತ್ಯಕ್ಕೆ ಕಾರಣರಾದವರು ಅಂತ ಈ ರೀತಿ ಪ್ರಶ್ನೆ ಬರ್ಬೋದು ಅಂತ ನಾನ್ ಮಾಡೆಲ್ ಎಕ್ಸಾಮ್ ಮಾಡಿದೀನಿ. ಒಳ್ಳೆ ವ್ಯೂಸ್ ಕೊಟ್ಟಿದ್ದೀರಾ, ಮತ್ತೆ ಸಖತ್ ಕೇಳಿದೀರಾ ಸರ್. ತುಂಬಾ ಚೆನ್ನಾಗಿ ಬಿಡಿಸ್ತೀರಾ ಸರ್. ಕೇವಲ ನೀವು ಆನ್ಸರ್ ಹೇಳಲ್ಲ, ಇದೇ ಆನ್ಸರ್ ಯಾಕೆ ಅನ್ನೋದು ನಮ್ಗೆ ಅರ್ಥ ಆಗ್ಬೇಕು, ನಾವು ಓದಿರೋದು ಆ ಮಟ್ಟಕ್ಕೆ ಕೇಳ್ತೀರಾ ಅಂತ. ಏನೋ ಅದು ದೇವ್ರು ಕೊಟ್ಟ ಪ್ರತಿಭೆ, ನನ್ನ ತಂದೆ ತಾಯಿ ಆಶೀರ್ವಾದ, ಮತ್ತೆ ನಾನೇನೋ ಪಡೆದಿರ್ತಕ್ಕಂಥ ಅಲ್ಪ ಸ್ವಲ್ಪ ಜ್ಞಾನ, ಮತ್ತೆ ನನಗೆ ದೇವ್ರು ಕೊಟ್ಟಿರ್ತಕ್ಕಂಥ ಮಾತಿನ ಕಲೆ. ನಾನು ಬೈ ಬಾರ್ನ್ ಟೀಚರ್ ಅಲ್ಲ. ಯಾಕಂದ್ರೆ ನಾನು ಒಬ್ಬ ರೈತರ ಮಗ. ಅಪ್ಪ ಅಮ್ಮ ಕೂಡ ಏನೂ ಓದಿಲ್ಲ, ಅವರು ಕೃಷಿಕರೇ. ಎಷ್ಟು ಕಡುಬಡತನದಲ್ಲಿ ಹುಟ್ಟಬಹುದು ಅಷ್ಟು ಕಡುಬಡತನದಲ್ಲಿ ನಾನು ಹುಟ್ಟಿದ್ದೀನಿ. ಭಗವಂತ ಇವತ್ತು 3 ಹೊತ್ತಿನನ್ನ ನೆಮ್ಮದಿಯಾಗಿ ನಮಗೆ ಕೊಡ್ತಾನೆ. ಹಾಗಾಗಿ ಬಟ್ ಬೈ ಡೆತ್ ಟೀಚರ್, ನಾನು ಸಾಯುವಾಗ ಟೀಚರ್ ಆಗೇ ಸಾಯ್ತೀನಿ. ಐ ಆಮ್ ಪ್ರೌಡ್ ಆಫ್ ಯು. ನಾನೊಬ್ಬ ಶಿಕ್ಷಕ, ಐ ಆಮ್ ಪ್ರೌಡ್ ಆಫ್ ಯು. ಜಗತ್ತಿನ ಅತ್ಯಂತ ನೋಬಲ್ ಹುದ್ದೆಯಲ್ಲಿರ್ತಕ್ಕಂಥ ವ್ಯಕ್ತಿ ನಾನು. ಯಾಕಂದ್ರೆ ನಿಮ್ಮಂತಹ ಸಾವಿರಾರು ಲಕ್ಷಾಂತರ ಜನ ಗೌರವವನ್ನ, ಯಾವುದೇ ಹಣಕಾಸನ್ನ ನೀಡದೆ, ಯಾವುದೇ ಅಧಿಕಾರದ ದರ್ಪ ಮೆರೆಯದೆ, ಯಾವುದೇ ಶ್ರೀಮಂತಿಕೆ ಮನೆಯಲ್ಲಿ ಹುಟ್ಟದೆ ನಿಮ್ಮ ಲಕ್ಷಾಂತರ ಜನ ನಿಮ್ಮಗಳ ಪ್ರೀತಿ ಸಂಪಾದನೆ ಮಾಡ್ತೀನಿ ಅಂದ್ರೆ ಅದು ನಾನು ಶಿಕ್ಷಕನಾಗಿದ್ಕೆ, ಉಪನ್ಯಾಸಕನಾಗಿದ್ಕೆ, ನಾನು ಪ್ರೊಫೆಸರ್ ಆಗಿದ್ಕೆ. ಸೊ ಹಾಗಾಗಿ ಐ ಆಮ್ ವೆರಿ ಪ್ರೌಡ್. ಸಾಯ್ಬೇಕಾದ್ರೂ ಕೂಡ ನಾವು ಅಬ್ದುಲ್ ಕಲಾಂರಂತೆ ಪಾಠ ಮಾಡ್ಬೇಕಾದ್ರೆ ಸಾಯ್ಬೇಕು ಅನ್ನೋದು ನಮ್ಮ ಮಹತಾಕಾಂಕ್ಷೆ ಇರ್ಲಿ. 1480ರಲ್ಲಿ 99ರಲ್ಲಿ ಈ ಮನೆತನ ಪ್ರಾರಂಭ ಆಗುತ್ತೆ. ಯೂಸಫ್ ಆದಿಲ್ ಸ್ಟಾರ್ಟ್ ಮಾಡ್ತಾನೆ. ಅವನತಿ 1686. ಔರಂಗಜೇಬನ ದಾಳಿ ಕಾರಣ. ತುಂಬಾ ವಿವರಣಾತ್ಮಕವಾಗಿ ಚಾಪ್ಟರ್ ಪಾಠ ಮಾಡ್ತೀನಿ. ಹಾಗಾಗಿ ಸದ್ಯಕ್ಕೆ ಇಷ್ಟು ನೋಡ್ಕೊಳ್ರಿ. ನೆಕ್ಸ್ಟ್, ಅಹಮದ್ ನಗರದ ನಿಜಾಂ ಶಾಹಿಗಳು. ಸ್ಥಾಪನೆ 1489. ಸ್ಥಾಪಕ ಮಲ್ಲಿಕ್ ಅಹಮದ್. ಅವನತಿ 1626. ಅಂತ್ಯಕ್ಕೆ ಕಾರಣ ಶಹಜಹಾನ್. ಸೊ ಇದನ್ನು ಅಷ್ಟೇ ತುಂಬಾ ವಿವರಣಾತ್ಮಕವಾಗಿ ಪಾಠ ಮಾಡ್ತೀನಿ, ಜಸ್ಟ್ ನೋಡ್ಕೊಳ್ರಿ. ನೆಕ್ಸ್ಟ್, ಬಿರಾರ್ನ ಇಮಾದ್ ಶಾಹಿಗಳು. 1490 ಸ್ಥಾಪನೆ. ಫತೇವುಲ್ಲಾ ಇಮಾದ್ ಶಾಹಿ ಸ್ಥಾಪಕ. ಅವನತಿ 1574. ಅಂತ್ಯಕ್ಕೆ ಕಾರಣ ಅಹಮದ್ ನಗರದ ನಿಜಾಂ ಶಾಹಿಗಳು. ಇದೇ ಮ್ಯಾಥ್ಯೂ ಫಾಲೋಯಿಂಗ್ ಬರೋದು, ಚೆನ್ನಾಗಿ ನೋಡ್ಕೊಳ್ರಿ. ಗೋಲ್ಕಂಡದ ಕುತುಬ್ ಶಾಹಿ 1512ರ ಸ್ಥಾಪನೆ. ಕುತುಬ್ ಉಲ್ ಮುಲ್ಕ್ ಸ್ಥಾಪಕ. 1687ರಲ್ಲಿ ಅಂತ್ಯ. ಅಂತ್ಯಕ್ಕೆ ಕಾರಣ ಔರಂಗಜೇಬನ ದಾಳಿ. ಏನ್ ಸರ್ ಫಾಸ್ಟ್ ಆಗಿ ಹೇಳ್ತಿದ್ದೀರಾ ಅನ್ಕೋಬೇಡ್ರಿ. ನಾನು ವಿವರಣಾತ್ಮಕವಾಗಿ ಇದನ್ನ ವಿಡಿಯೋ ಮಾಡೋದ್ರಿಂದ ಸ್ವಲ್ಪ ಕ್ವಿಕ್ ಆಗಿ ಹೇಳ್ತಾ ಇದ್ದೀನಿ. ಬೀದರ್ನ ಬರೀದ್ ಶಾಹಿಗಳು 1526ರಲ್ಲಿ ಸ್ಥಾಪನೆ. ವಜೀರ್ ಅಮೀರ್ ಆಲಿ ಬರೀದ್ ಶಾ ಇದರ ಸ್ಥಾಪಕ. 1619ರಲ್ಲಿ ಇದರ ಅವನತಿ ಆಗುತ್ತೆ. ಅಂತ್ಯಕ್ಕೆ ಕಾರಣ ವಿಜಯಪುರದ ಸುಲ್ತಾನ. ಸ್ನೇಹಿತರೆ, ಈ ರೀತಿಯಾಗಿ ಇದುವರೆಗೂ ಕೂಡ ಬಹಳ ಪ್ರೀತಿಯಿಂದ ನನ್ನ ತರಗತಿಯನ್ನ ಆಲಿಸಿದ್ದೀರಾ. ಪೂರ್ತಿ ನೋಡ್ರಿ ವಿಡಿಯೋ. ಕೆಲವರು ಅರ್ಧ ಬರ್ಧನೆ ನೋಡ್ಬಿಟ್ಬಿಡ್ತೀರಾ. ಮೋಸ್ಟ್ಲಿ ನೀವು ಚೆನ್ನಾಗಿ ಕಲ್ತಿದ್ದೀರಾ ಅಂತ ಅರ್ಥ. ನೋಡಿ, ದಯಮಾಡಿ ನಂದೊಂದು ರಿಕ್ವೆಸ್ಟ್, ನಾನು ನಿಮ್ಮಿಂದ ಕಾಸು ಕೇಳ್ತಿಲ್ಲ. ಬಡ ವಿದ್ಯಾರ್ಥಿಗಳಿಗೆ ಇದನ್ನ ತಲುಪಿಸಿ ನಿಮ್ಮಗಳ ಸೇವೆ ಮಾಡುವ ಅವಕಾಶವನ್ನ ನನಗೆ ಕೊಡಿ. ನನ್ನ ಎಫರ್ಟ್ಗೆ ಪ್ರೋತ್ಸಾಹವನ್ನ ಕೊಡಿ ಅಂತ ಹೇಳ್ತಾ, ಹೆಚ್ಚು ಬಡ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನ ಮುಗಿಸ್ತೀನಿ. ಇಂದಿನ ತರಗತಿಯನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು. ಶೀಘ್ರದಲ್ಲೇ ಬಹುಮನಿ ಸುಲ್ತಾನ್ರ 2ನೇ ಪಾರ್ಟ್ ಒಂದಿಗೆ ಬರ್ತೀನಿ. ಧನ್ಯವಾದಗಳು.